ವಿಶೇಷವಾಗಿ ನಾನು ಪ್ರತಿ ಬಾರಿ ಒಬ್ಬ ಆಪ್ತ ಸಮಾಲೋಚಕನಾಗಿ ಪ್ರತಿನಿತ್ಯ ನೂರಾರು ಮಕ್ಕಳೊಟ್ಟಿಗೆ, ಪಾಲಕರೊಟ್ಟಿಗೆ, ಶಿಕ್ಷಕರೊಟ್ಟಿಗೆ ಒಡನಾಟ ಮಾಡ್ತಾ ಇರ್ತೀನಿ. ಎಲ್ಲೂ ತೆರೆಯಾದಂತಹ ಮನಸ್ಸುಗಳು ನನ್ನ ಆಫೀಸ್ನಲ್ಲಿ ಬಂದು ತೆರೆದುಕೊಳ್ತವೆ. ಆಗ ಎಷ್ಟೋ ಬಾರಿ ನಾನೊಬ್ಬ ಆಪ್ತ ಸಮಾಲೋಚಕನಾಗಿದ್ರೂ ಕೂಡ ನನ್ನ ಕಣ್ಣುಗಳು ಕೂಡ ಒದ್ದೆ ಆಗ್ತವೆ. ಬಹಳಷ್ಟು ಬಾರಿ ನೋವು ಬರುತ್ತೆ. ಯಾಕೆ ಕಾರಣ ಅಂತಂದ್ರೆ, ಎಷ್ಟೋ ಪಾಲಕರು ನನ್ನ ಆಫೀಸಲ್ಲಿ ಬಂದು ಕೂತಾಗ ನನ್ನ ಹತ್ರ ಏನ್ ಹೇಳ್ತಾರೆ ಗೊತ್ತೇ ನಿಮಗೆ? ಸರ್, ನಾನು ಮನೇಲಿ ಆಸ್ತಿ ಮಾಡಿಟ್ಟಿದ್ದೀನಿ, ಅಂತಸ್ತಿದೆ, ನನ್ನಲ್ಲಿ ದುಡ್ಡಿದೆ, ಉದ್ಯೋಗ ಇದೆ, ನಂದೇ ಆದ ಒಂದಿಷ್ಟು ಬಿಸ್ನೆಸ್ ಇದೆ, ನನಗೆ ದೇವರ ಆಶೀರ್ವಾದದಿಂದ ಯಾವುದೇ ಕುಂದು ಕೊರತೆಗಳಿಲ್ಲ. ನನಗೆ ನನ್ನ ಮಕ್ಕಳು ಗೋಲ್ಡ್ ಮೆಡಲ್ ಹೊಡೆಯೋದು ಬೇಡ, ಡಾಕ್ಟರೇಟ್ ಮಾಡೋದು ಬೇಡ, ಡಿಗ್ರಿ ಪಡೆದುಕೊಳ್ಳೋದು ಬೇಡ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು ಬೇಡ. ಆದ್ರೆ ನಾನು ನನ್ನ ತಾತನ ಕಾಲದಿಂದ, ನಮ್ಮ ತಾತ, ತಂದೆ, ನಾನು ಎಲ್ಲರೂ ಒಟ್ಟಿಗೆ ಪ್ರಾಮಾಣಿಕತೆಯಿಂದ ಬದುಕನ್ನು ಕಟ್ಕೊಂಡು ಇಲ್ಲಿ ತನಕ ಉಳಿಸಿ ಬೆಳೆಸಿಕೊಂಡು ಬಂದ ನನ್ನ ಒಂದಿಷ್ಟು ಕಿಂಚಿತ್ ಮರ್ಯಾದಿನ ಸಮಾಜದಲ್ಲಿ ನನ್ನ ಮಕ್ಕಳು ಹರಾಜು ಹಾಕಿದ್ರೆ ಸಾಕು ಅನ್ನುವ ಮಟ್ಟಿಗೆ ಎಷ್ಟೋ ಪಾಲಕರು ನನ್ನ ಆಫೀಸ್ನಲ್ಲಿ ಬಂದು ಕಣ್ಣೀರು ಹಾಕ್ತಾರೆ ಅಂದಾಗ ನನಗೆ ಬಹಳ ನೋವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಇವತ್ತು ನಮ್ಮ ಮಕ್ಕಳಿಗೆ ಜನ್ಮ ಕೊಡೋದ್ರ ಮೂಲಕ ಪಾಲಕರಾಗಿದ್ದೀವಿ, ಅದರಲ್ಲಿ ಸಂಶಯ ಇಲ್ಲ. ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಶ್ರೇಷ್ಠ ಪಾಲಕರಾಗೋದು ಹೇಗೆ ಅನ್ನುವ ದೃಷ್ಟಿಕೋನದಲ್ಲಿ ನೋಡುವ ಅನಿವಾರ್ಯತೆ, ಅವಶ್ಯಕತೆ ಇದೆ. ನಾನು ಎಷ್ಟೋ ಬಾರಿ ಪಾಲಕರೊಟ್ಟಿಗೆ ಮಾತನಾಡುವಾಗ ಅವರಲ್ಲಿ ಮಕ್ಕಳ ಮೇಲೆ ಒಂದು ಮನೋಭಾವನೆ ಇದೆ. ನಿನ್ನನ್ನು ಹುಟ್ಟಿಸಿದ್ ನಾನು, ನೀನು ಹಿಂಗಿರ್ಬೇಕು, ಹೀಗ್ ಮಾಡ್ಬೇಕು, ನೀನ್ ಇಂಥವನ್ನ ಆಗ್ಬೇಕು. ಎಷ್ಟೋ ತಾಯಂದ್ರು ಹೇಳ್ತಾರೆ, ನನ್ಗೊಂದು ಕನ್ಸಿತ್ತು ನಾನು ಡಾಕ್ಟರ್ ಆಗ್ಬೇಕಂತ ಹೇಳಿ, ನನ್ಗಾಗಿಲ್ಲ, ಸೊ ಹಾಗಾಗಿ ನೀನ್ ಮೆಡಿಕಲ್ಲೇ ತಗೊಬೇಕು, ಸೈನ್ಸೇ ಓದ್ಬೇಕು. ಒಬ್ಬ ಹುಡುಗ ಇತ್ತೀಚೆಗೆ ನನ್ನ ಹತ್ರ ಬಂದಿದ್ದ. ನಾನು ಕೇಳಿದೆ ಅವನಿಗೆ ಒಂದು ಪ್ರಶ್ನೆನ, ಏನಾಗ್ಬೇಕಪ್ಪ ನಿನ್ ಜೀವನದಲ್ಲಿ ಅಂತ ಕೇಳಿದಾಗ ಅವನಂದ, ನಾನು ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ದ. ಸರಿ, ಏನ್ ಮಾಡ್ತಾ ಇದೀಯಾ ಈಗ ಇಲ್ಲಿ ಅಂತ ಕೇಳಿದಾಗ, ನಾನು ಸೈನ್ಸ್ ಅನ್ನ PCMB ಜೊತೆಗೆ ನೀಟ್ ಕೋಚಿಂಗ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ದ. ಎಷ್ಟು ಮಾರ್ಕ್ಸ್ ಬಂತು ನಿಮ್ಗೆ 10th ಅಲ್ಲಿ ಅಂತ ಕೇಳಿದಾಗ 55 ಮಾರ್ಕ್ಸ್ ಅಂತ ಹೇಳ್ದ. ನಾನು ಅಂದೆ, ನಿನ್ ಕನ್ಸಿರೋದು ಇಂಜಿನಿಯರಿಂಗ್ ಆಗ್ಬೇಕಂತ ಹೇಳಿ, ಮಾಡ್ತಿರೋದು PCMB ವಿತ್ ನೀಟ್ ಕೋಚಿಂಗ್ ಮೆಡಿಕಲ್ಗೆ, ಮಾರ್ಕ್ಸ್ ತಗೊಂಡಿರೋದು 50 ಅಂತ ಕೇಳಿದಾಗ, ನಮ್ಮ ಅಮ್ಮನ ಕನ್ಸಿತ್ತಂತೆ ನಾನು ಡಾಕ್ಟರ್ ಆಗ್ಬೇಕು ಅಂತೇಳಿ, ಹಂಗಾಗಿ ಅವ್ರ ಒತ್ತಡದಲ್ಲಿ ನಾನು ನೀಟ್ ಮತ್ತೆ PCMB ತಗೊಂಡಿದ್ದೀನಿ. ಆದ್ರೆ ನನ್ಗೆ ಕನ್ಸಿರೋದು ಇಂಜಿನಿಯರ್ ಆಗ್ಬೇಕಂತ ಹೇಳಿ, ಆದ್ರೆ ನನಗೆ 10th ಅಲ್ಲಿ ಬಂದಿದ್ದ ಮಾರ್ಕ್ಸ್ 55 ಅಂತ ಹೇಳ್ದ. ಇಂತಹ ಮನೋಭಾವನೆಗಳು. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಹಿಡಿತದಿಂದ ಯಾಕೆ ದೂರ ಹೋಗ್ತಾರೆ ಅಂತಂದ್ರೆ, ಅವರಿಗೆ ನಾನು ಓದುವ ಉದ್ದೇಶವೇ ಆ ಮಕ್ಳಿಗೆ ಗೊತ್ತಿಲ್ಲ. ಎಷ್ಟೋ ಬಾರಿ ನಾನು ಯಾಕೆ ಓದ್ಬೇಕು, ಯಾಕೆ ಮಾರ್ಕ್ಸ್ ತೆಗಿಬೇಕು, ಯಾಕೆ ಶಾಲೆಗೆ ಹೋಗ್ಬೇಕಂತ ಗೊತ್ತಿಲ್ಲ. ಎಷ್ಟೋ ಬಾರಿ ಮಕ್ಳು ಹೇಳ್ತಾರೆ, ನಾನು ಯಾಕೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ, ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬೇಜಾರಾಗತ್ತೆ ಅಂತ ಹೇಳಿ. ಅಂದ್ರೆ ಅವರ ಅಂಕ ಗಳಿಸುವಿಕೆ ಅಪ್ಪ ಅಮ್ಮನ ಬೇಜಾರಿಗೆ ಸೀಮಿತವಾಗಿದೆ. ಅದರ ಮೂಲ ಉದ್ದೇಶವೇ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಇವತ್ತಿನ ವಾತಾವರಣದಲ್ಲಿ ಪಾಲಕರ ಮನೋಭಾವನೆಗಳು ಚೇಂಜ್ ಆಗಿದೆ. ಹೇಗೆ? ನಾವು ನಮ್ಮ ಬದುಕಿನಲ್ಲಿ, ಒತ್ತಡಗಳಲ್ಲಿ, ಪ್ರತಿನಿತ್ಯದ ಬದುಕಿನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಎಷ್ಟೋ ಪಾಲಕರು ಅಪ್ಪ ರಾತ್ರಿ ಮನೆಗೆ ಬರುವಾಗ ಒಂದು 90 ಹಾಕೊಂಡು ಬರ್ತಾನೆ, ಮಗನಿಗೆ ಹೇಳ್ತಾನೆ, ಓದು ಸರಿಯಾಗಿ, ನಾನು ಓದಿಲ್ಲ, ನೀನು ಓದ್ಬೇಕಂತ ಹೇಳ್ತಾನೆ. ಅಮ್ಮ ಹಾಲ್ನಲ್ಲಿ ಸೀರಿಯಲ್ ಹಾಕೊಂಡು ನೋಡ್ತಿರ್ತಾಳೆ, ರೂಮ್ ನಲ್ಲಿರೋ ಮಗನಿಗೆ ಹೇಳ್ತಾಳೆ, ನಾಳೆ ಎಕ್ಸಾಮ್ ಇದೆ, ಓದ್ಕೋ ಸರಿಯಾಗಿ ಅಂತ ಹೇಳ್ತಾಳೆ. ಹಾಗಾಗಿ ನಾವು ಪಾಲಕರಾದ್ರೆ ಇವತ್ತಿನ ಬದುಕಿನಲ್ಲಿ ಮಕ್ಕಳನ್ನ ಸಮಾಜಕ್ಕೆ ಒಂದೊಳ್ಳೆ ವ್ಯಕ್ತಿತ್ವಗಳನ್ನಾಗಿ ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಆದರ್ಶ ಪಾಲಕರಾಗಿ ನಾವು ಹೇಗೆ ಮೊದಲು ಇರಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ನನ್ನ ಬಳಿ ಬರುವಂತ ಪ್ರತಿಶತ 85ರಿಂದ 90% ಮಕ್ಕಳಲ್ಲಿರುವಂತಹ ಸಮಸ್ಯೆಗಳಿಗೆ ಮೂಲ ಕಾರಣವೇ ಕುಟುಂಬ ವ್ಯವಸ್ಥೆ, ಪಾಲಕರು ಅಂದಾಗ ನನಗೆ ಇನ್ನೊಂದಿಷ್ಟು ಬೇಜಾರಾಗತ್ತೆ, ಬಹಳ ಮನಸ್ಸಿಗೆ ನೋವಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪಾಲಕತ್ವದಲ್ಲಿ, ಮನೆಯ ವಾತಾವರಣದಲ್ಲಿ, ಗಂಡ ಹೆಂಡತಿಯರ ನಡುವೆ, ಅಮ್ಮನಲ್ಲಿ, ಅಪ್ಪನಲ್ಲಿ ಮಕ್ಕಳು ತಮ್ಮ ತನವನ್ನ ಕಂಡುಕೊಳ್ಳೋದ್ರಲ್ಲಿ ಎಡವುತ್ತಾ ಇದ್ದಾರೆ ಅನ್ನೋದು ನನ್ನ ನೋವು. ನಿಮ್ಗೆಲ್ಲ ಗೊತ್ತಿರಬಹುದು, ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆ ನಡೆದ ಒಂದು ಘಟನೆ. ಒಂದು ತಾಯಿಗೆ ಒಂದು 5-6 ಜನ ಗಂಡು ಮಕ್ಕಳು. ಆ ಗಂಡು ಮಕ್ಕಳಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ತೊಡಗಿಸ್ಕೊಂಡು ಸಾವನ್ನ ಅಪ್ಪಿರ್ತಾರೆ. ಇನ್ನು ಕೊನೆಯ ಮಗ ಕೂಡ ಅದೇ ಹೋರಾಟದಲ್ಲಿ ಬ್ರಿಟಿಷರ ಕೈಗೆ ಸಿಕ್ಕಾಕೊಂಡು ಅವನಿಗೆ ಇನ್ನೇನು ನೇಣುಗಂಬಕ್ಕೆ ಹಾಕ್ಬೇಕು ಅಪರಾಧಿ ಅಂತ ಹೇಳಿ, ಆ ಸಂದರ್ಭದಲ್ಲಿ ತಾಯಿಯನ್ನ ಮೀಟ್ ಮಾಡಿಸಿ ಅವನ ತಾಯಿ ಆಶೀರ್ವಾದವನ್ನ ಪಡೆದುಕೊಂಡು ಅವನನ್ನ ನೇಣುಗಂಬದ ಹತ್ರ ಕರ್ಕೊಂಡು ಹೋಗುವಾಗ ತಾಯಿಗಳು ಅಂತ ಹೇಳಿ ಅಳ್ತಿರ್ತಾಳೆ. ಯಾರೋ ಪಕ್ಕದಲ್ಲಿ ಇದ್ದವ್ರು ಕೇಳಿದ್ರು, ನಿನ್ ನೋವು ಅರ್ಥ ಆಗತ್ತೆ, ಇರೋ ಎಲ್ಲ ಮಕ್ಕಳನ್ನ ಕಳ್ಕೊಂಡಿದ್ಯಾ, ಈಗ ಇದ್ದ ಕೊನೆ ಮಗನನ್ನು ಸಾಯಿಸ್ಬಿಡ್ತಾರನ್ನ ನೋವಿನಲ್ಲಿ ಅಳ್ತಿದ್ಯಾ, ಸಮಾಧಾನ ಮಾಡ್ಕೊ ಅಂತ ಹೇಳಿದಾಗ ಅವಳು ಸಿಟ್ಟಿನಲ್ಲಿ ಎದ್ದು ನಿಂತು ಹೇಳ್ತಾಳೆ, ಏನ್ ಮಾತಾಡ್ತಿದ್ಯಾ ನೀನು, ನಿನ್ಗೆ ಅನಿಸ್ತಿದ್ಯಾ ನಾನು ನನ್ನ ಮಗನ ಕಳ್ಕೊಂತ ಅಂತ ಹೇಳಿ ಅಳ್ತಾ ಇದ್ದೀನಿ ಅಂತ ಹೇಳಿ? ನಿನ್ ತಪ್ಪು. ಈ ಮಗನೂ ಸತ್ ಹೋದ್ಮೇಲೆ ದೇಶಕ್ಕೋಸ್ಕರ ಮತ್ತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡ್ಲಿಕ್ಕೆ ನನಗೆ ಇನ್ನೊಬ್ಬ ಮಗ ಇಲ್ವಲ್ಲ ಅನ್ನೋ ನೋವಿನಿಂದ ನಾನು ಅಳ್ತಾ ಇದ್ದೀನಿ ಅಂತ ಹೇಳಿ ಆ ತಾಯಿ ಹೇಳ್ತಾರೆ.
ನಿಮಗೆ ಗೊತ್ತಿದೆ, 2-3 ವರ್ಷಗಳ ಹಿಂದೆ ನಮ್ಮ ನರೇಂದ್ರ ಮೋದಿ ಅವರ ತಾಯಿ ತೀರ್ಕೊಂಡ್ರು, ಕರೆಕ್ಟಾ? ಆ ತಾಯಿ ಯಾವುದೇ IITsಗಳಲ್ಲಾಗಲಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಓದಿ ಗೋಲ್ಡ್ ಮೆಡಲ್ ಪಡ್ಕೊಂಡಿಲ್ಲ. ಶಿ ಇಸ್ ನಾಟ್ ಇವನ್ ಎ ಡಾಕ್ಟರ್ ಆರ್ ನಾಟ್ ಎನ್ ಇಂಜಿನಿಯರ್, ಕರೆಕ್ಟಾ? ಒಂದು ತನ್ನದೇ ಆದ ಚೌಕಟ್ಟಿನ ಅಲ್ಪ ಬದುಕಿನಲ್ಲಿ ತೃಪ್ತಿಯಿಂದ ಬದುಕನ್ನು ನಡೆಸಿದಂತ ಒಂದು ತಾಯಿ. ಆದ್ರೆ ಇವತ್ತು ಇಡೀ ದೇಶದ ಮನೆಗಳಲ್ಲಿ ಆ ತಾಯಿ ಯಾರು ಅಂತ ಹೇಳಿ ಗೊತ್ತು. ಯಾಕೆ ಅಂತಂದ್ರೆ ಅವಳು ಒಬ್ಬ ಶ್ರೇಷ್ಠ ತಾಯಿಯಾಗಿ ನಮ್ಮ ದೇಶಕ್ಕೆ ಒಂದು ಗೋಲ್ಡ್ ಮೆಡಲ್ ಅಂತಹ ನರೇಂದ್ರ ಮೋದಿಯನ್ನ ಕೊಟ್ರು ಅಲ್ವಾ? ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವಗಳನ್ನು ಪಾಲಕರಾದವರು ಕೊಡ್ಲಿಕ್ಕೆ ಇನ್ನೇನ್ ಸಾಧ್ಯ? ಇಂತಹ ತಾಯಂದಿರನ್ನ ಪಡೆದಂತ ನಮ್ಮ ದೇಶ ಎಷ್ಟು ಹೆಮ್ಮೆಯ ದೇಶ. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡಿದಾಗ ತಂದೆ ತಾಯಿ ಆದವರೇ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಆದರ್ಶ ಆಗುವ ದೃಷ್ಟಿಕೋನದಲ್ಲಿ ದಾರಿಯನ್ನು ತಪ್ತಾ ಇದ್ದಾರೆ ಅಂತ ಅಂದಾಗ ನಮ್ಗೆ ಬಹಳ ನೋವಾಗುತ್ತೆ. ಹಾಗಾಗಿ ನಾವೆಲ್ಲ ನಮ್ಮ ಜೀವನ ಮುಗಿತು ಇಷ್ಟೇ, ನಾವಿನ್ನೇನ್ ಮಾಡ್ಲಿಕ್ಕಿದೆ ಅನ್ನುವ ಒಂದು ಕಲ್ಪನೆಯಲ್ಲಿ ಬದುಕನ್ನ ಕಟ್ಟಿಕೊಳ್ಳೋದ್ರ ಬದಲು ನಮ್ಮ ಮಕ್ಕಳ ಮೂಲಕ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಹೇಗೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ನಮ್ಮ ಮಕ್ಕಳಿಗೆ ನಾವೇ ಹೇಗೆ ಪ್ರೇರೇಪಣೆ ಆಗ್ಲಿಕ್ಕೆ ಸಾಧ್ಯ, ನಮ್ಮಲ್ಲಿ ಬೇಕಾದ ಬದಲಾವಣೆಗಳನ್ನ ನಾವು ಮೊದಲು ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ಮಕ್ಕಳನ್ನ ತಿದ್ದುವ ಬರದಲ್ಲಿ ನಮ್ಮನ್ನೇ ನಾವೆಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಬೇಕಾದ ಬದಲಾವಣೆಗಳನ್ನ ತಂದುಕೊಂಡಾಗ ಪ್ರತಿದಿನ ಸಂಜೆ ಮನೆಯಲ್ಲಿ ಮಕ್ಕಳು ಓದೋಕ್ ಕೂತಾಗ ನಾವು ಕೂಡ ಟಿವಿ ಬಂದ್ ಮಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಪುಸ್ತಕ ಓಪನ್ ಮಾಡ್ಕೊಂಡು 1 ಗಂಟೆ ಓದೋಣ. ನಾವು ಕೂಡ ನಮ್ಮ ಮಕ್ಕಳಿಗೆ ಬದುಕಿನ ಕಷ್ಟಗಳನ್ನ ನಮ್ಮ ಜೊತೆ ಅವ್ರನ್ನ ಸೇರಿಸಿಕೊಂಡು ಕಲಿಸುವಂತ ಪ್ರಯತ್ನಗಳನ್ನ ಮಾಡಿದಾಗ ಮಕ್ಕಳು ಕೂಡ ನಮ್ಮನ್ನ ನೋಡಿ ಕಲಿತಾರೆ. ಹಾಗಾಗಿ ನಾವು ಆಡುವ ಭಾಷೆ, ನಮ್ಮ ಬದುಕಿನ ಶೈಲಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ವ್ಯವಹಾರಗಳು, ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು, ಗಂಡ ಹೆಂಡತಿಯ ನಡುವಿನ ಬಾಂಧವ್ಯ, ಗಂಡ ಹೆಂಡತಿ ಆದವರು ಅವರ ಅಪ್ಪ ಅಮ್ಮಂದಿರಿಗೆ ಕೊಡುವಂತಹ ಗೌರವ, ಸೊಸೆಯಾದವಳು ತನ್ನ ಅತ್ತೆ ಮಾವಂದಿರಿಗೆ ಕೊಡುವಂತಹ ಗೌರವ, ಪಕ್ಕದ ಮನೆಯವರೊಟ್ಟಿಗೆ ನಿಮ್ಮ ನಡುವೆ ಇರುವಂತಹ ಒಡನಾಟಗಳು, ಇವೆಲ್ಲವನ್ನ ಕೂಡ ಮಕ್ಕಳು ನೋಡಿ ಕಲಿತಾರೆ, ನೋಡಿ ಬೆಳಿತಾರೆ. ಅವರು ದೊಡ್ಡವರಾಗಿ ಸಮಾಜಕ್ಕೆ ಬಂದಾಗ ಅದೇ ದೃಷ್ಟಿಕೋನದಲ್ಲಿ ಅವರ ವರ್ತನೆಗಳು ಕೂಡ ಸಮಾಜದಲ್ಲಿ ಇರ್ತವೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೇಗೆ ಆದರ್ಶವಾಗಿ ಅವರ ಮುಂದೆ ನಿಲ್ತೀವಿ, ನಾವು ನಮ್ಮನ್ನೇ ಹೇಗೆ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಗಳನ್ನಾಗಿ ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಸಾರಿ ನಾನ್ ಮಕ್ಕಳಿಗೆ ಕೇಳ್ತೀನಿ, ಯಾರು ನಿನ್ಗೆ ಆದರ್ಶ, ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ಯಾ ಅಂತ ಹೇಳಿದಾಗ ಯಾರೋ ಬಾಲಿವುಡ್ ಹಾಲಿವುಡ್ ಹೀರೋಯಿನ್ಸ್ ಗಳ ಹೆಸರನ್ನ ಅವ್ರು ಹೇಳ್ತಾರೆ. ಯಾಕೆ ತಂದೆ ತಾಯಂದಿರಾದ ನಾವೇ ನಮ್ಮ ಮಕ್ಕಳಿಗೆ ಆದರ್ಶವಾಗಿ ನಮ್ಮ ಮನೆಯಲ್ಲಿ ನಿಲ್ಲಿಕ್ಕಾಗಲ್ಲ? ನಮ್ಮ ವೃತ್ತಿ ಜೀವನದ ಮೂಲಕ, ನಮ್ಮ ಮಾತುಗಳ ಮೂಲಕ, ನಮ್ಮ ಹಾವಭಾವಗಳ ಮೂಲಕ, ನಮ್ಮ ಕರ್ತವ್ಯಗಳ ಮೂಲಕ ಹಾಗೆ ಅಂತಹ ಬದಲಾವಣೆಗಳನ್ನ ನಾವು ನಮ್ಮ ಬದುಕಿನಲ್ಲಿ ತಂದುಕೊಂಡಾಗ ಮಾತ್ರ ನಮ್ಮ ಮಕ್ಕಳು ನಮ್ಮನ್ನೇ ನೋಡಿ ಕಲಿತವೆ, ನಮ್ಮದೇ ಪ್ರತಿಬಿಂಬ ನಮ್ಮ ಮಕ್ಕಳು ಆಗ್ತವೆ. ಈಗ ಏನಾಗಿದೆ ಅಂದ್ರೆ ದೈಹಿಕವಾಗಿ ಜನ್ಮ ಕೊಟ್ಟಿದ್ದ ಅಪ್ಪ ಅಮ್ಮ ಅವರ ವ್ಯಕ್ತಿತ್ವ ಮಾತ್ರ ಸಂಪೂರ್ಣವಾಗಿ ಹೊರಗಡೆಯ ಇವತ್ತು ಕಲುಷಿತ ವಾತಾವರಣ ಏನಿದೆ, ಮಾಧ್ಯಮಗಳಾಗಿರ್ಲಿ ಅಥವಾ ಹೊರಗಡೆನ ಎಲ್ಲ ವ್ಯವಸ್ಥೆಗಳು ಇವತ್ತು ಮಕ್ಕಳಿಗೆ ಹೆಚ್ಚು ಹೆಚ್ಚು ನಕಾರಾತ್ಮಕ ವ್ಯವಸ್ಥೆಗಳನ್ನೇ ಕಟ್ಕೊಡ್ತವೆ. ಇವತ್ತು 7th 8th ಸ್ಟ್ಯಾಂಡರ್ಡ್ ಅಲ್ಲಿ ಹೋಗುವ ಮಕ್ಕಳಿಗೆ ಟೊಬ್ಯಾಕೋ ಸಿಗತ್ತೆ, ಗುಟ್ಕಾ ಸಿಗತ್ತೆ. ವೇಪ್ಸ್ ಅಂತ ಕೇಳಿದ್ದೀರಾ ನೀವು? ವೇಪ್ಸ್ ಅಂದ್ರೆ ಇದನ್ನ ಎಲೆಕ್ಟ್ರಿಕ್ ಸಿಗರೇಟ್ ಅಂತ ಕರೀತಾರೆ. ನಿಮ್ ಮನೇಲಿರೋ ಲೈಟ್ರನ್ನ ಹಾಗಿರತ್ತದು, ನಿಮ್ಗೆ ಗೊತ್ತಾಗ್ತಾ ಇರಬಹುದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಲೈಟ್ರನ್ನ ಹಾಗಿರತ್ತೆ. ಈ ವೇಪ್ಸ್ ಗಳು ಇವತ್ತು ಮಕ್ಕಳ ಕೈಗೆ ತಲುಪ್ತಾ ಇದ್ದಾವೆ, ನಿಮ್ಗೆ ಗೊತ್ತಿಲ್ಲ, ಅದನ್ನ ಸ್ಮಾರ್ಟ್ ಸಿಗರೇಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ವ್ಯವಸ್ಥೆಗಳು ಮಕ್ಕಳನ್ನ ತಪ್ಪು ದಾರಿಗೆ ಎಳಲಿಕ್ಕೆ ಬೇಕಾದ ಎಲ್ಲ ವಾತಾವರಣಗಳನ್ನ ನಿರ್ಮಾಣ ಮಾಡಿದೆ. ಎಲ್ಲೋ ಒಂದ್ ಕಡೆ ನಾವು ಪಾಲಕರಾದವರು ಎಚ್ಚೆತ್ತುಕೊಂಡು ಅವರ ಅಡಿಪಾಯವನ್ನ ಗಟ್ಟಿಯಾಗಿ ನಾವು ಹಾಕೊಟ್ಟಿಲ್ಲ ಅಂತಂದಾಗ ನಾಳೆ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡಿರ್ಬೋದು, ಅಂತಸ್ತುಗಳನ್ನ ಮಾಡಿರ್ಬೋದು, ಒಳ್ಳೊಳ್ಳೆ ಶಾಲೆಗಳಿಗೆ ಹೋಗಿ ಅಡ್ಮಿಷನ್ ಮಾಡಿರ್ಬೋದು, ಆದ್ರೆ ಮಕ್ಕಳನ್ನ ಸುಸಂಸ್ಕೃತರನ್ನಾಗಿ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಇನ್ನೊಂದು ಮೈಂಡ್ ಸೆಟ್ ಪಾಲಕರಲ್ಲಿ ಏನಿದೆ ಅಂತಂದ್ರೆ, ಇವತ್ತು ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ಪಾಶ್ ಆಗಿದೆ, ಅಲ್ಲಿ ಬರುವಂತ ಪ್ರಾಂಶುಪಾಲರು ಆಡಿ ಕಾರ್ಡ್ ಬರ್ತಾರೆ ಅಂತಂದ್ರೆ ನಾವು ಅಲ್ಲಿ ಅಟ್ರಾಕ್ಟ್ ಆಗಿ ಹಾಕ್ತಿವಿ. ಯಾವ ಶಾಲೆ ಹೆಚ್ಚು ಫೀಸ್ ತಗೊಳತ್ತೆ, ಯಾವ ಶಾಲೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಿದೆ, ಅಲ್ಲಿ ನಮ್ಮ ಮಕ್ಕಳನ್ನ ಸೇರಿಸುವಂತ ಮನಸ್ಥಿತಿ ನಮ್ಮಲ್ಲಿದೆ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆದರ್ಶಗಳನ್ನೇ ಅಡಿಪಾಯವಾಗಿ ಇಟ್ಟುಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಬದುಕನ್ನ ಕಟ್ಟಿಕೊಡುವ ನಿಟ್ಟಿನಲ್ಲಿ ಶಿಕ್ಷಕರು, ಆ ಇಡೀ ಸಂಸ್ಥೆ ಪ್ರಯತ್ನ ಪಡುತ್ತೆ ಅಂತಂದ್ರೆ ಅಂತ ಶಿಕ್ಷಣ ಸಂಸ್ಥೆ ನಮಗೆ ಬೇಡ. ನಾನು ಕೂಡ ಶಾರದಾ ಶಿಕ್ಷಣ ಸಂಸ್ಥೆಯಲ್ಲಿ ಇಷ್ಟು ವರ್ಷ ಜೊತೆಯಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಉದ್ದೇಶ ಏನು ಅಂತಂದ್ರೆ, ನಮ್ಮ ಸಂಸ್ಥೆಯನ್ನ ಆರಂಭ ಮಾಡಿದ್ದು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ. ಇದನ್ನ ಆರಂಭ ಮಾಡಿದ್ದು ತನ್ನ ಬದುಕಿನುದ್ದಕ್ಕೂ ಶಿಕ್ಷಣಕ್ಕೋಸ್ಕರ ತನ್ನ ವೃತ್ತಿ ಜೀವನದ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಒಂದ್ ಸಣ್ಣ ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು PhD ಮಂಗಳೂರಿನಲ್ಲಿ ಮಾಡುವಾಗ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಶಾಲೆಗಳಿಗೆ ನಾನು ಡೇಟಾ ಕಲೆಕ್ಷನ್ಸ್ ಹೋಗಿದ್ದೆ, ಬೇರೆ ಬೇರೆ ಶಾಲೆಗಳಿಗೆ. ಫಾರ್ಚುನೇಟ್ಲಿ ದ ಸ್ಕೂಲ್ಸ್ ದಟ್ ಐ ಹ್ಯಾವ್ ವಿಸಿಟೆಡ್, ಯಾವ್ಯಾವ ಶಾಲೆಗೆ ನಾನು ಹೋದ್ನಲ್ಲ ಅಲ್ಲಿಯ ಪ್ರಾಂಶುಪಾಲರು ನನ್ನ ಹತ್ರ ಹೇಳ್ತಿದ್ರು ನಾನು ಪುರಾಣಿಕರು ವಿದ್ಯಾರ್ಥಿ ಅಂತ ಹೇಳಿ. ಐ ವಾಸ್ ವೆರಿ ಪ್ರೌಡ್ ರೆಪ್ರೆಸೆಂಟಿಂಗ್ ಶಾರದಾ ಇನ್ಸ್ಟಿಟ್ಯೂಷನ್ ಅಟ್ ದಟ್ ಮೂಮೆಂಟ್. ಹಾಗಾಗಿ ಅಂತಹ ಒಬ್ಬ ನಾಯಕನ ಅಡಿಯಲ್ಲಿ ಬೆಳೆದಂತಹ ಶಿಕ್ಷಣ ಸಂಸ್ಥೆ ಇದು. ಆ ಮೂಲ ಬುಡದ ಬೇರೆ ಆ ಒಂದು ಏನು ಪೌಷ್ಟಿಕತೆಯನ್ನ ಶಿಕ್ಷಣ ಅನ್ನುವ ಪೌಷ್ಟಿಕತೆಯನ್ನ ಹೊಂದಿರುವಾಗ ಮರ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಇಲ್ಲಿ ವೃತ್ತಿ ಮಾಡುವಂತಹ ಎಲ್ಲಾ ಶಿಕ್ಷಕ ವೃಂದ ಆಗಿರ್ಲಿ, ಇಲ್ಲಿರುವಂತಹ ವ್ಯವಸ್ಥೆಗಳಾಗಿರ್ಲಿ, ಇವೆಲ್ಲವೂ ಮಕ್ಕಳಿಗೆ ಒಂದು ಒಳ್ಳೆಯ ಬದುಕನ್ನ ಕಟ್ಟಿಕೊಡುವ ಮೂಲೋದ್ದೇಶದಿಂದವೇ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ನನಗೂ ಕೂಡ ಪ್ರೇರೇಪಣೆಯಾದ ಕಾರಣದಿಂದ ನಾನು ಇಷ್ಟು ವರ್ಷವೂ ಕೂಡ ಶಾರದದೊಟ್ಟಿಗೆ ಒಡನಾಟಿಯನ್ನು ಇಟ್ಕೊಂಡು ಅದರ ಜೊತೆಗೆ ನಾನು ಕೂಡ ನನ್ನ ಬದುಕಿನಲ್ಲಿ ಒಂದಿಷ್ಟು ಆದರ್ಶಗಳನ್ನು ಅಳವಡಿಸಿಕೊಳ್ಳಿಕ್ಕೆ, ಆ ಮೂಲಕ ಸಮಾಜಕ್ಕೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮ್ಮ ಪಾಲಕರಲ್ಲಿ ಬೇಕಾದ ಒಂದು ಬಹುಮುಖ್ಯವಾದ ಜಾಗೃತಿ ಅಂತಂದ್ರೆ, ಕೇವಲ ಒಂದು ಶಿಕ್ಷಣ ಸಂಸ್ಥೆಗೆ ನಮ್ಮ ಮಕ್ಕಳನ್ನ ಒಂದಿಷ್ಟು ಫೀಸ್ ಕಟ್ಟಿ ಹಾಕಿದ ಮಾತ್ರಕ್ಕೆ ಮಕ್ಕಳು ಸಮಾಜಕ್ಕೆ ಕೊಡುಗೆ ಆಗ್ತವೆ, ಅವ್ರು ಇಂಜಿನಿಯರ್ ಡಾಕ್ಟರ್ಗಳಾಗ್ತವೆ ಅಂತಲ್ಲ. ಇವತ್ತು ಸಾಕಷ್ಟು ಜನ ನಾವು ನೋಡ್ತೀವಿ ಸಮಾಜದಲ್ಲಿ. ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಭವಿಷ್ಯ ನಿಮ್ಗೆ ಆರೋಗ್ಯ ಕೆಟ್ಟಾಗ ನೀವು ಆಸ್ಪತ್ರೆಗಳಿಗೆ ಹೋಗ್ತೀರಿ, ಸರಿನಾ? ಆಸ್ಪತ್ರೆಗೆ ಹೋದಾಗ, ಡೋಂಟ್ ಟೇಕ್ ಮೀ ರಾಂಗ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಇಂಡಿವಿಜುವಲ್. ನೀವು ಆಸ್ಪತ್ರೆಗೆ ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಧೈರ್ಯ ಇದೆಯಾ? ಭಯ ಇದೆಯಾ? ನಾನು ಆಸ್ಪತ್ರೆಗೆ ಹೋಗಿ ಧೈರ್ಯದಿಂದ ಹೊರಗಡೆ ಬರಬಹುದು ಆರೋಗ್ಯವಂತನಾಗಿ ಅನ್ನುವ ಧೈರ್ಯ ನಿಮ್ಗೆ ಇದೆಯಾ? ಎಲ್ಲೋ ಒಂದು ಗೊಂದಲದಲ್ಲಿ, ಭಯದಲ್ಲಿ, ಅವ್ರು ಎಷ್ಟು ದುಡ್ಡು ತಗೊಂಡ್ಬಿಡ್ತಾರೇನೋ ಅಥವಾ ಇನ್ಯಾವ್ಯಾವ್ದು ಟೆಸ್ಟಿಗೆ ಬರ್ದು ಕೊಟ್ಟು ಬಿಡ್ತಾರೇನೋ ಅನ್ನೋ ಭಯದಲ್ಲಿ ನೀವು ಇವತ್ತು ಆಸ್ಪತ್ರೆಗೆ ಹೋಗ್ತೀರಿ. ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ನಿಮ್ಮ ಕೆಲಸಗಾರಗಳು ಸರಿಯಾಗಿ ಆಗ್ತವೆ ಅನ್ನೋ ಧೈರ್ಯ ನಿಮ್ಗಿಲ್ಲ, ಅವನೆಷ್ಟು ಲಂಚ ಕೇಳ್ತಾನೆ ಅನ್ನೋ ಭಯದಲ್ಲಿ ನೀವು ಹೋಗ್ತೀರಿ. ಕರೆಕ್ಟಾ? ಯಾಕೆ? ಇವರೆಲ್ಲ ಶಿಕ್ಷಿತರು ತಾನೆ. ನಾನು ಡಾಕ್ಟರ್ಸ್ಗಳು ತಪ್ಪಾಗಿದ್ದಾರೆ, ವಿಜ್ಞಾನ ಇಂಜಿನಿಯರ್ಸ್ಗಳು ತಪ್ಪಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ಸಮಾಜದಲ್ಲಿ ಇವತ್ತು ಇಂತಹ ವ್ಯಕ್ತಿಗಳ ಮನಸ್ಥಿತಿಗಳು ಯಾಕೆ ಬದಲಾಗಿದೆ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಎಡವಿದೆ ಅಂತ ನೋಡಿದಾಗ ಅದು ಕುಟುಂಬ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಎಡವು ತಪ್ಪು ಇರೋ ಕಾರಣಕ್ಕೋಸ್ಕರ ಇವತ್ತು ಸಮಾಜಕ್ಕೆ ಬರ್ತಾ ಇರುವಂತಹ ಇಂತಹ ವ್ಯಕ್ತಿಗಳಲ್ಲಿ ಕುಂದುಕೊರತೆ ಕಾಣ್ತಾ ಇದೆ. ಒಂದು ತಾಯಿ ಮನೆಯಲ್ಲಿ ಮಕ್ಕಳಿಗೆ ಎಂತಹ ಮನಸ್ಥಿತಿಯನ್ನ ಬೆಳೆಸ್ತಾಳೆ, ಆ ಮಕ್ಕಳು ಅದೇ ಮನಸ್ಥಿತಿಯಲ್ಲಿ ನಾಳೆ ಸಮಾಜಕ್ಕೆ ಬಂದಾಗ, ಫಾರ್ ಎಕ್ಸಾಂಪಲ್ ಒಂದು ಮಗು ಬಂದಿತ್ತು ನನ್ನ ಹತ್ರ. ಏನ್ ಕಂಪ್ಲೇಂಟ್ ಅಂತಂದ್ರೆ, ಅವನು ಸ್ಟಡೀಸ್ ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ಅಲ್ಲಿ ಮಗು ಬಂತು. ನಾನು ಮಾತಾಡುವಾಗ ಆಶ್ಚರ್ಯಕರ ನನ್ಗಾಗಿದ್ದು ಏನಂತಂದ್ರೆ, ಆ ಮಗುಗೆ ಒಂದು ಅಣ್ಣ ಇದ್ದಾನೆ. ತಾಯಿ ಪ್ರತಿ ಬಾರಿ ಆ ಮಗುವನ್ನ ಅಣ್ಣನೊಟ್ಟಿಗೆ ಕಂಪೇರ್ ಮಾಡಿ ಹೇಳೋದು, ನೋಡು ನಿನ್ನ ಅಣ್ಣ ಒಳ್ಳೆ ಮಾರ್ಕ್ಸ್ ತೆಗಿತಿದ್ದಾನೆ, ನೀನ್ ತೆಗಿತಿಲ್ಲ ಅಂತ ಹೇಳಿ. ಮಗುವಿಗೂ ಅನಿಸ್ತು ಆರಂಭದಲ್ಲಿ, ಓಕೆ ನಾನು ಚೆನ್ನಾಗಿ ತೆಗಿಬೇಕು ನಮ್ಮ ಅಣ್ಣನ ಹಾಗೆ ಅಂತ ಹೇಳಿ ಪಾಪ ಹಗಲು ರಾತ್ರಿ ಕಷ್ಟಪಡ್ಲಿಕ್ಕೆ ಆರಂಭ ಮಾಡ್ತು, ಶಿಕ್ಷಕರ ಸಹಾಯ ತಗೊಳ್ತು. ಎಷ್ಟು ಓದಿದ್ರು ಕೂಡ ಅಣ್ಣನಿಗಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇಲ್ಲ. ಪ್ರತಿ ಬಾರಿ ಕಡಿಮೆ ಮಾರ್ಕ್ಸ್ ತೆಗೆದಾಗ ಆ ಮಗು ಬೈಯೋದು. ಹೀಗಿದ್ದಾಗ ಈಗ ಮಗು ಏನ್ ಮಾಡ್ಬೇಕು? ಒಂದು, ಚೆನ್ನಾಗಿ ಓದಿ ಅಣ್ಣನಿಗಿಂತ ಜಾಸ್ತಿ ಅಂಕ ತೆಗಿಬೇಕು, ಇಲ್ಲ ಅಂತಂದ್ರೆ ಅಣ್ಣನನ್ನೇ ತನಗಿಂತ ಕಡಿಮೆ ಅಂಕ ತೆಗೆಯುವ ಹಾಗೆ ಮಾಡ್ಬೇಕು. ಕರೆಕ್ಟಾ? ಪಾಪ ಮೊದಲನೇ ಪ್ರಯತ್ನದಲ್ಲಿ ಮಗು ಫೇಲ್ ಆಯ್ತು, ಅಣ್ಣನಿಗಿಂತ ಜಾಸ್ತಿ ತೆಗಿಲಿಕ್ಕೆ ಆಗಿಲ್ಲ. ಈಗ ಉಳಿದಿರೋದು ಎರಡನೇ ಪ್ರಯತ್ನ ತಾನೆ. ಹೇಗಾದ್ರೂ ಮಾಡಿ ಅಣ್ಣ ನನಗಿಂತ ಮಾರ್ಕ್ಸ್ ಕಡಿಮೆ ತೆಗಿ ಹಾಗೆ ಮಾಡ್ಬೇಕು ಅಂತ ಹೇಳಿ ಮಗು ಆ ಅಣ್ಣನ ಪುಸ್ತಕಗಳನ್ನ ತೆಗೆದು ಬಿಸಾಡುವಂಥದ್ದು, ಹೊರದಾಕುವಂಥದ್ದು, ಅಣ್ಣ ಓದುವಾಗ ಡಿಸ್ಟರ್ಬ್ ಮಾಡುವಂಥದ್ದು, ಅಣ್ಣನ ಬಗ್ಗೆ ಇಲ್ಲ ಸಲ್ಲದ ಕಂಪ್ಲೇಂಟ್ಸ್ ಗಳನ್ನ ಅಪ್ಪ ಅಮ್ಮನ ಕೊಟ್ಟು ಅವನಿಗೆ ಬಯಸುವಂಥದ್ದು. ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ವಾತಾವರಣ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ, ದೊಡ್ಡ ಮಕ್ಕಳಿಗೆ ನೀನು ದೊಡ್ಡವನಾಗಿದ್ಯಾ ಅಂತ ಹೇಳಿ ಅವನಿಗೆ ಬೈಗಳು ಮಾಡೋದು ಜಾಸ್ತಿ. ಇಂತಹ ವಾತಾವರಣದಲ್ಲಿ ಬೆಳೆದ ಮಗು ಏನ್ ಮನಸ್ಥಿತಿಯನ್ನು ಬೆಳೆಸ್ಕೊಳತ್ತೆ ಅಂತಂದ್ರೆ, ಓಕೆ ನಾನು ಓದ್ಬೇಕಾಗಿರೋದು ಇನ್ನೊಬ್ಬರಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ, ನಾನು ಇನ್ನೊಬ್ಬರಿಗಿಂತ ಜಾಸ್ತಿ ತೆಗೆದ್ರೆ ಮಾತ್ರ ನನಗೆ ಸಮಾಜದಲ್ಲಿ ಗೌರವ, ನನ್ನ ಅಪ್ಪ ಅಮ್ಮ ನನ್ನ ಗುರುಸ್ತಾರೆ ಅನ್ನುವ ಮನಸ್ಥಿತಿಯಲ್ಲಿ ಬೆಳೆದ ಮಗು ನಾಳೆ ಸಮಾಜಕ್ಕೆ ಬೆಳೆದು ದೊಡ್ಡವನಾಗಿ ಬಂದಾಗ ಅವ್ನು ನೋಡೋದು ಪಕ್ಕದ ಮನೆಯವ್ರನ್ನ, ಅವ್ರು ಯಾವ ಕಾರ್ ತಗೊಂಡಿದ್ದಾರೆ, ಅವ್ರಿಗಿಂತ ಚೆನ್ನಾಗಿರೋ ಕಾರ್ ನನಗ್ ಬೇಕು, ಅವ್ರಿಗಿಂತ ಜಾಸ್ತಿ ನಾನ್ ದುಡ್ಡು ಮಾಡ್ಬೇಕು, ಇನ್ನೊಬ್ಬರಿಗಿಂತ ಮೇಲಿನ ಹುದ್ದೆಗೆ ನಾನು ಹೋಗ್ಬೇಕು ಅನ್ನುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಈ ಮಕ್ಕಳು ಸಮಾಜಕ್ಕೆ ಬರ್ತಾರೆ. ಹಾಗಾಗಿ ಈ ಕಾಂಪಿಟೇಟಿವ್ ಮೈಂಡ್ ಸೆಟ್, ಇದನ್ನ ಕಾಂಪಿಟೇಟಿವ್ ಅನ್ನೋದಕ್ಕಿಂತ ಅನ್ಹೆಲ್ದಿ ಕಾಂಪಿಟೇಟಿವ್ ಮೈಂಡ್ ಸೆಟ್ ಆರಂಭ ಆಗೋದಿಲ್ಲ ಅಂತಂದ್ರೆ ಮನೆಯಿಂದ. ಸೊ ಇಲ್ಲಿಯ ವಾತಾವರಣಗಳು ಸರಿಯಾಗಿದ್ದಾಗ ಮಕ್ಕಳು ಬೆಳೆದು ಬಂದಾಗ ಕೂಡ ಸರಿಯಾದ ದೃಷ್ಟಿಕೋನದಲ್ಲಿ ಅವರ ಬದುಕನ್ನು ಕಟ್ಕೊಳ್ತಾರೆ. ಹಾಗಾಗಿ ಕೇವಲ ಶಿಕ್ಷಣದಿಂದ ತರಗತಿಗಳಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಮಾತ್ರಕ್ಕೆ ಆ ಮಕ್ಕಳಲ್ಲಿ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬಹುಪಾಲನ್ನ ವಹಿಸ್ಕೊಳ್ಬೇಕಾಗತ್ತಂತವ್ರು ಪಾಲಕರು, ಅಪ್ಪ ಅಮ್ಮ ವಿಶೇಷವಾಗಿ. ಇವತ್ತು ಎಷ್ಟೋ ಮನೆಗಳಲ್ಲಿ ಪ್ರತಿನಿತ್ಯ ಸಂಜೆ ಮನೆಯಲ್ಲಿ ಅಪ್ಪ ಅಮ್ಮನ ನಡುವೆ ಆಗುವಂತಹ ಸಂಭಾಷಣೆಗಳು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರ್ತವೆ. ನಾನು ನನ್ನ ವೈಯಕ್ತಿಕ ಅನುಭವಕ್ಕೆ ಬಂದ ಹಾಗೆ ಇವತ್ತು ಎಷ್ಟೋ ಶಿಕ್ಷಕರು ತರಗತಿಯಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಮಕ್ಕಳು ಶಿಕ್ಷಕರನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿದೆ. ಇವತ್ತು ಈ ಮೊಬೈಲ್ ಫೋನ್ಸ್ಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಶಿಕ್ಷಕರು ಮಕ್ಕಳನ್ನ ಕ್ಲಾಸಲ್ಲಿ ಮಕ್ಕಳ ಮುಂದೆ ನಿಂತು ಪಾಠ ಮಾಡ್ಲಿಕ್ಕೆ ಭಯ ಪಡುವಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಯಾಕೆಂದ್ರೆ ಮಕ್ಕಳ ದೃಷ್ಟಿಕೋನ ಬದಲಾಗಿದೆ. ಅವರು ಬೇರೆ ಬೇರೆ ಯಾವ್ಯಾವ್ದೋ ವಿಚಾರಗಳಿಗೆ ಅವರು ತೊಡಗಿಕೊಂಡಿದ್ದಾರೆ. ಇವತ್ತು ಇರ್ಬೋದು, ನಾವು ಚಿಕ್ಕವರಿರುವಾಗ ಶಿಕ್ಷಕರೇನಾದ್ರೂ ನಮ್ಗೊಂದು ಏಟ್ ಕೊಟ್ರೆ ಮನೆಗೆ ಬಂದು ನಾವು ಅಪ್ಪನ ಹತ್ರ ಹೇಳಿದ್ರೆ ನನ್ ಟೀಚರ್ ಹೊಡೆದ್ರು ಅಂತ ಹೇಳಿ ಅವನು ನಮ್ಮ ಕಾಲರ್ ಪಟ್ಟಿ ಇಟ್ಕೊಂಡು ನಮ್ಮ ಅಪ್ಪ ನಮ್ಗೆ ಇನ್ನೊಂದೆರಡು ಬಾರ್ಸಿ ತಗೊಂಡೋಗಿ ಟೀಚರ್ ಕಾಲ್ ಮುಂದೆ ಬಿಸಾಡ್ತಿದ್ರು, ಹಾಕಿ ಇನ್ನೊಂದು 4 ಇವನಿಗೆ ಮನೆಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿ. ಅಂತಹ ವಾತಾವರಣ ಇವತ್ತು ಸಮಾಜದಲ್ಲಿ ಇಲ್ಲ. ಹಾಗಂತ ನಾನು ಮಕ್ಕಳಿಗೆ ಹೊಡೆಯುವಂಥದ್ದು ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆದರೆ ಒಳ್ಳೆಯ ಉದ್ದೇಶದಿಂದ ಮಕ್ಕಳನ್ನ ತಿದ್ದುವ ದೃಷ್ಟಿಕೋನದಲ್ಲಿ, ಮಕ್ಕಳಿಗೆ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವ ದೃಷ್ಟಿಕೋನದಲ್ಲಿ, ಮಕ್ಕಳು ಮಾಡಿದ್ದನ್ನ ತಪ್ಪು ಅಂತ ಹೇಳುವ ದೃಷ್ಟಿಕೋನದಲ್ಲಿ ಶಿಕ್ಷಕರಿಗೆ ಧೈರ್ಯ ಇದ್ದಾಗ ಮಾತ್ರ ಅವರು ಯಾವುದೇ ಭಯ ಇಲ್ಲದೆ ಕ್ಲಾಸಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಆ ಶಿಕ್ಷಕರು ಇವತ್ತು ಭಯದ ವಾತಾವರಣದಲ್ಲಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಆಗತ್ತೆ. ನಾನು ಯಾವಾಗ್ಲೂ ಶಿಕ್ಷಕರಿಗೆ ಒಂದು ಮಾತು ಹೇಳ್ತೀನಿ, ನೀವು
ಟೀಚಿಂಗ್ ಮಾಡ್ತೀರಾ ಮಕ್ಕಳನ್ನ ಇನ್ಫ್ಲುಯೆನ್ಸ್ ಮಾಡ್ತೀರಾ ಅಂತ ಕೇಳ್ತೀನಿ. ಟೀಚರ್ಸ್ ಹೇಳ್ತಾರೆ ನಾನು ಟೀಚಿಂಗ್ ಮಾಡ್ತೀವಿ ಅಂತ ಹೇಳಿ. ಟೀಚಿಂಗ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಕ್ಲಾಸ್ ಅಲ್ಲಿ ಬಂದು ಅವರಿಗೆ ಕೊಟ್ಟ ವ್ಯವಸ್ಥೆಗಳನ್ನ, ಕೊಟ್ಟ ಟಾಪಿಕ್ಸ್ ಏನಿದೆ ಅದನ್ನ ಬಂದು ಪ್ರೆಸೆಂಟ್ ಮಾಡಿ ಹೋಗುವಂತದ್ದು ಟೀಚಿಂಗ್. ಇನ್ಫ್ಲುಯೆನ್ಸಿಂಗ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಫಾರ್ ದ ಟೀಚಿಂಗ್, ಇಟ್ ಇಸ್ ಬಿಯಾಂಡ್ ಸಮಥಿಂಗ್ ವೇರ್ ದೇ ಆರ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಯುವರ್ ಚೈಲ್ಡ್, ವೇರ್ ಚೈಲ್ಡ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಅಡಾಪ್ಟ್ ಇಟ್ ಅಂಡ್ ಅಪ್ಲೈ ಇನ್ ದೇರ್ ಡೇ ಟು ಡೇಸ್ ಲೈಫ್. ಅವರ ಬದುಕಿನಲ್ಲಿ ಶಿಕ್ಷಕರು ಮಾಡಿದ ಪಾಠಗಳನ್ನ ಅಳವಡಿಸಿಕೊಂಡು ಅದನ್ನ ಬಳಸುವಂತಹ ರೀತಿಯಲ್ಲಿ ಪ್ರೇರೇಪಣೆ ಕೊಡುವಂತದ್ದು ಶಿಕ್ಷಣ. ಆದ್ರೆ ಇವತ್ತು ಎಷ್ಟೋ ಶಿಕ್ಷಕರಿಗೆ ಆ ಮಟ್ಟಕ್ಕೆ ಹೋಗಿ ಮಕ್ಕಳನ್ನ ತಲುಪುವಲ್ಲಿ ಎಲ್ಲೋ ಒಂದ್ ಕಡೆ ಅಡೆತಡೆ ಉಂಟಾಗ್ತಾ ಇದೆ. ಇವತ್ತಿನ ವಾತಾವರಣದಲ್ಲಿ ಗೊತ್ತು ನಮ್ಮ ಮಕ್ಕಳು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿ. ಎಷ್ಟೋ ಪಾಲಕರು ಮಕ್ಕಳನ್ನ ಕೂತಲ್ಲಿ ನಿಂತಲ್ಲಿ ಅವರ ಜೊತೆಗೆ ನಿಂತ್ಕೊಂತಾರೆ. ಶಾಲೆವರೆಗೆ ಬಂದು ಅವರ ಪಾಟಿ ಚೀಲಗಳನ್ನ ಅವರೇ ಎತ್ಕೊಂಡು ಹೋಗ್ತಾರೆ. ಸೋಫಾ ಮೇಲೆ ಕೂತು ಟಿವಿ ನೋಡ್ತಾ ಇರೋ ಮಗು ಪಕ್ಕದಲ್ಲಿ ಬಂದು ತಿಂಡಿ ತಿನ್ನಿಸ್ತಾರೆ. ಇಷ್ಟು ಅತಿಯಾದ ಸವಲತ್ತುಗಳು, ಅನ್ಹೆಲ್ದಿ ರೀತಿಯಾಗಿ ಮಾಡುವಂತಹ ಕಂಪ್ಯಾರಿಸನ್ಸ್ಗಳು, ಅಥವಾ ನಮ್ಮ ಮನೆಯ ವಾತಾವರಣದಲ್ಲಿರುವಂತಹ ಸಮಸ್ಯೆಗಳು, ನಮ್ಮ ಸಂಭಾಷಣೆಗಳು, ನಮ್ಮ ವ್ಯಕ್ತಿತ್ವ, ನಾವು ಹೇಗಿದ್ದೀವಿ, ನಮ್ಮ ಜೀವನ ಶೈಲಿ ಹೇಗಿದೆ. ಇವತ್ತು ಶುಭೋದಯದಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿ ಒಂದು 4-5 ದಿನದ ಮೊದಲೇ ನಿಮ್ಗೆ ಅದ್ರ ಬಗ್ಗೆ ಮೆಸೇಜ್ ಬಂದಿತ್ತು, ಇಷ್ಟು ಗಂಟೆಗೆ ನಾವು ಕಾರ್ಯಕ್ರಮ ಆರಂಭ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಅನ್ಫಾರ್ಚುನೇಟ್ಲಿ ಎಷ್ಟೋ ಪೇರೆಂಟ್ಸ್ ಗಳು ಇನ್ನೂ ಕೂಡ ನಮ್ಮ ಶಾಲೆಗೆ ತಲುಪಲಿಕ್ಕೆ ಆಗಿಲ್ಲ. ನಾವು ನಮ್ಮ ಮಕ್ಕಳಿಗೆ ಹೇಗೆ ಆದರ್ಶ ಆಗತ್ತೆ? ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮಕ್ಕಳಿಗೆ ಹೇಳಿ, ಇವತ್ತು ಶುಭ ನಿಮ್ಮ ಶಾಲೆಯಲ್ಲಿ 9 ಗಂಟೆ ಕ್ಲಾಸ್ ಇದೆ, ಪ್ರೋಗ್ರಾಮ್ ಇದೆ, ನಮ್ಮನ್ನು ಕರೆದಿದ್ದಾರೆ, ಹಾಗಾಗಿ ನನಗೆ ಲೇಟ್ ಆಗುತ್ತೆ, ಆದಷ್ಟು ಬೇಗ ನಾನು ಹೋಗ್ಬೇಕಂತ 10 ನಿಮಿಷ ಮೊದಲೇ ನಿಮ್ಮ ಮಗು ಹೇಳಿ ನೀವು ಮನೆಯಿಂದ ಹೊರಡಿ. ಅದೇ ನಿಮ್ಮ ಮಗುಗೆ ಪ್ರೇರೇಪಣೆ ಆಗತ್ತೆ. ಹಾಗಾಗಿ ನಾವು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಪಾತ್ರವನ್ನ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ನಾವು ಕೇವಲ ಹೆತ್ತವರಾಗಿ ಉಳಿದುಕೊಳ್ಳದೆ ಮಕ್ಕಳಿಗೆ ಒಂದು ಆದರ್ಶ ಪಾಲಕರಾಗ್ಲಿಕ್ಕೆ ಸಾಧ್ಯ ಇದೆ. ಇದು ನಮ್ಮೆಲ್ಲ ಪ್ರಯತ್ನವಾದಾಗ ಮಕ್ಕಳು ದೊಡ್ಡ ಎಜುಕೇಟೆಡ್ ಆಗದೆ ಇದ್ರು ಪರವಾಗಿಲ್ಲ, ರ್ಯಾಂಕ್ ಹೋಲ್ಡರ್ಸ್ ಗಳಾಗದೆ ಇದ್ರು ಪರವಾಗಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೇರಿ ಲಕ್ಷಾಂತರ ಸಂಪಾದನೆ ಮಾಡಿದ್ರು ಪರವಾಗಿಲ್ಲ, ನಾಳೆ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ ಅವರ ವ್ಯಕ್ತಿತ್ವದ ಮೂಲಕ. ಅದು ನಿಮಗೆ ಗೌರವವನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಕೋನದಲ್ಲಿ ಎಲ್ಲ ಪಾಲಕರಾದವರು ಪ್ರಯತ್ನವನ್ನ ಮಾಡಬೇಕಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದೀರಿ. ಎಷ್ಟೋ ಮನೆಗಳಲ್ಲಿ ಈ ಮೈಂಡ್ ಸೆಟ್ ಬಂದಿದೆ. ಏನು ಅಂತಂದ್ರೆ, ಶಾಲೆ ಅಂತಂದ್ರೆ ಅಮ್ಮನಿಗೆ ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ಟಾಗಿದೆ, ಅಪ್ಪನಿಗೆ ಜವಾಬ್ದಾರಿ ಇಲ್ಲ, ಅಪ್ಪ ಏನಿದ್ರು ಅವ್ನ ಕೆಲಸ ಹೊರಗಡೆ ವಾತಾವರಣದಲ್ಲಿ ಬಿಸಿ. ಏನೇ ಶಾಲೆ ಕಾರ್ಯಕ್ರಮಗಳು ಬಂದ್ರೆ ಅಮ್ಮ ಹೋಗ್ಬೇಕು. ಇನ್ನೂ ಕೆಲವರು ಇದ್ದಾರೆ, ಅಪ್ಪ ಅಮ್ಮ ಇಬ್ರು ಬಿಸಿ, ಮನೆಯಲ್ಲಿ ಡ್ರೈವರೋ ಅಟೆಂಡರೋ ಅಥವಾ ಮನೆಯಲ್ಲಿ ಹೌಸ್ ಮೇಡ್ ಯಾರಾದ್ರೂ ಅವ್ರನ್ನ ಕಳಿಸ್ತಾರೆ, ಏನೋ ಪ್ರೋಗ್ರಾಮ್ ಇದೆ ಅಂತ ಹೋಗ್ಬಾ ಅಂತ ಹೇಳಿ. ಯಾರಿಗೆ ಬೇಕಾಗಿತ್ತು? ಎಷ್ಟೋ ಮನೆಗಳಲ್ಲಿ ಇವತ್ತು ಬೆಳೆಯುವಂತ ಮಕ್ಕಳಿಗೆ ಅಪ್ಪ ಯಾರೋ ಅಮ್ಮ ಯಾರೋ ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಅವ್ರನ್ನ ಮೀಟ್ ಮಾಡೋದೇ ಬಹಳ ಅಪರೂಪ ಆಗ್ಬಿಟ್ಟಿದೆ. ಪ್ರತಿದಿನ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಸೋಫಾದಲ್ಲಿ ಕರೆದು ಕೂರಿಸಿ ಪಕ್ಕದಲ್ಲಿ ಅಪ್ಪ ಅಮ್ಮ ಇಬ್ರು ಕೂತ್ಕೊಂಡು ಮಾತನಾಡಿಸಿ. ಎಷ್ಟೋ ಅನ್ಫಾರ್ಚುನೇಟ್ಲಿ ನಾನು ಮಕ್ಕಳ ಹತ್ರ ಮಾತಾಡುವಾಗ ಅಪ್ಪ ಏನ್ ಮಾಡ್ತಾರೆ ಅಂತ ಮಕ್ಳಿಗೆ ಗೊತ್ತಿಲ್ಲ, ಅಮ್ಮ ಏನ್ ಮಾಡ್ತಾರೆ ಅಂತ ಮಕ್ಳಿಗೆ ಗೊತ್ತಿಲ್ಲ, ಅಪ್ಪ ಅಮ್ಮನ ಶಿಕ್ಷಣ ಏನು ಅಂತ ಗೊತ್ತಿಲ್ಲ, ಅಪ್ಪ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾವ್ ಯಾಕೆ ಈ ಮಕ್ಕಳನ್ನ ಈ ವಿಚಾರಗಳಿಂದ ದೂರ ಇಡ್ತಾ ಇದ್ದೀವಿ? ಅವರಿಗೆ ಯಾಕೆ ಅವರ ಬದುಕಿನ ಜವಾಬ್ದಾರಿಗಳನ್ನ ಕಲಿಸ್ಕೊಡ್ತಾ ಇಲ್ಲ? ಅವರನ್ನು ಕೂಡ ನಮ್ಮ ಕುಟುಂಬದ ಒಂದು ಅವಿಭಾಜ್ಯ ಅಂಗದಂತೆ ಯಾಕೆ ನೋಡ್ತಾ ಇಲ್ಲ? ಅತಿಯಾಗಿ ಕೊಡುವಂತಹ ಸವಲತ್ತುಗಳಾಗ್ಲಿ, ನೀವು ಅತಿಯಾಗಿ ಮಾಡುವ, ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ನಮ್ಗೆ 1 ಅಥವಾ 2 ಮಗು ಇರಬಹುದು. ಆದ್ರೆ ಆ 1-2 ಮಕ್ಕಳನ್ನು ಜವಾಬ್ದಾರಿಯಿಂದ ಬೆಳೆಸುವ ಅನಿವಾರ್ಯತೆ ಇದೆ ವಿನಃ ಅತಿಯಾದ ಪ್ರೀತಿಯಿಂದ ಅತಿಯಾದ ಸಲುಕೆಯಿಂದ ಬೆಳೆಸಿದಾಗ ಅವರು ಸಮಾಜದಲ್ಲಿ ಸರಿಯಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಎಡುತ್ತಾರೆ. ಇವತ್ತೆಷ್ಟೋ ಕುಟುಂಬದಲ್ಲಿ ಸಮಸ್ಯೆಗಳು ನಡೀತಾ ಇದೆ. ಎಷ್ಟು ತಾಯಂದಿರು ನನಗೂ ಕೂಡ ಹೇಳ್ತಾರೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಡ್ತೀರಿ, ನೀವು ಬೆಳೆಸಿ ಓದಿಸಿ ಶಿಕ್ಷಣ ಕೊಟ್ಟು ಎಲ್ಲವನ್ನ ಕೊಟ್ಟು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತೀರಿ. ಹಾಗೆ ಹೋದ ಹೆಣ್ಣು ಮಗಳು 2 ತಿಂಗಳಲ್ಲಿ ನಿಮ್ಗೆ ಫೋನ್ ಮಾಡ್ತಾರೆ, ನಂಗೆ ಇಲ್ಲಿ ಅಡ್ಜಸ್ಟ್ ಆಗಕ್ಕಾಗಲ್ಲ, ಮನೆಗೆ ಬರ್ತೀನಿ ಅಂತ ಹೇಳಿ. ಆಗ ನೀವು ತಾಯಂದಿರಾಗಿ ತಂದೆಯಂದಿರಾಗಿ ಫೇಲಿಯರ್ಸ್ ಗಳಾಗ್ತೀರಿ. ನಿಮ್ಮ ಮಗನ ಒಂದು ವೃತ್ತಿ ಜೀವನಕ್ಕೆ ಹೋಗಿ ಸೇರ್ಕೊಂಡು ಕಂಪ್ನಿಗೆ ಹೋದಾಗ 4 ದಿನದಲ್ಲಿ ಫೋನ್ ಮಾಡ್ತಾನೆ, ನನ್ಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಈ ಕಂಪ್ನಿ ನನ್ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿ. ಆಗ ನೀವು ತಂದೆ ತಾಯಂದಿರಾಗಿ ಫೇಲಿಯರ್ಸ್ ಗಳಾಗ್ತೀರಿ. ಇವತ್ತು ಇತ್ತೀಚೆಗೆ ನಿನ್ನೆ ಮೊನ್ನೆಯಲ್ಲಿ ಮಂಗಳೂರಿನಲ್ಲೇ ಒಂದು ಅಂಥದ್ದೊಂದು ಘಟನೆ ನಡೀತಾ ಇದೆ. ಇಷ್ಟು ವರ್ಷ ತಮ್ಮ ಕುಟುಂಬದ ಗೌರವವನ್ನ ಕಾಪಾಡಿಕೊಂಡು ಬಂದಂತಹ ಒಂದು ಫ್ಯಾಮಿಲಿಗೆ ಇವತ್ತು ಮಕ್ಕಳು ಮಾಡಿದ ಒಂದು ತಪ್ಪಿನಿಂದ ಇಡೀ ಸಮಾಜದ ಮುಂದೆ ತಲೆ ತಗ್ಗಿಸುವಂತಹ ಒಂದು ವಾತಾವರಣ ಇವತ್ತು ಮಂಗಳೂರಿನಲ್ಲೇ ನಿರ್ಮಾಣ ಆಗಿದೆ. ಇಂಥ ಘಟನೆಗಳು ಪ್ರತಿನಿತ್ಯ ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಶಿಕ್ಷಣದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಮೊದಲಿಗಿಂತ ಇವತ್ತು ಹೆಚ್ಚು ಎಚ್ಚೆತ್ತುಕೊಂಡು ಶಿಕ್ಷಣ ಸಂಸ್ಥೆಯ ಜೊತೆಗೆ ಸೇರ್ಕೊಂಡು ಶಿಕ್ಷಕರಿಗೆ ನೀವು ಪ್ರೇರೇಪಣೆಯನ್ನ ಕೊಟ್ಟು, ಮೋಟಿವೇಶನ್ ಅನ್ನ ಕೊಟ್ಟು, ಅವರ ಹಿಂದೆ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಕೊಂಡು ಇಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಗಳಿಗೆ ಪ್ರತಿ ಬಾರಿ ತಪ್ಪದೆ ಸರಿಯಾದ ಸಮಯಕ್ಕೆ ಬಂದು ಪಾಲ್ಗೊಂಡು ಇಲ್ಲಿ ಆಗುವ ವಿಚಾರಧಾರೆಗಳನ್ನ ನೀವು ತಿಳಿದುಕೊಂಡು ಮಕ್ಕಳಿಗೆ ನೀವೇ ಒಂದು ಪ್ರೇರಣೆಯಾಗಿ ನಿಲ್ಲುವಂತಹ ಪಾಲಕತ್ವದ ಮನೋಭಾವನೆಯನ್ನ ಬೆಳೆಸ್ಕೊಂಡ್ರೆ
ಐ ಆಮ್ ಡೆಫಿನೆಟ್ಲಿ ಶೋರ್ ನಿಮ್ಮ ಮಕ್ಕಳು ರ್ಯಾಂಕ್ ಹೋಲ್ಡರ್ಸ್ ಆಗ್ತಾರೆ ಇರೋ ನನಗೆ ಗೊತ್ತಿಲ್ಲ, ನಾಳೆ ನಿಮ್ಮ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುವ ನಿಟ್ಟಿನಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನಮ್ಮ ದೇಶಕ್ಕೆ ಕೊಡುಗೆ ಆಗಿದ್ರಲ್ಲಿ ಒಂದು ಮಾತಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂದ್ರೆ ಶಾರದಾ ಶಿಕ್ಷಣ ಸಂಸ್ಥೆ ಒಂದು ಕೇವಲ ಶಿಕ್ಷಣ ಸಂಸ್ಥೆ ಅಲ್ಲ, ಇದು ಒಂದು ಸಂಸ್ಕಾರವನ್ನ ಬಿತ್ತುವಂತಹ ವಾತಾವರಣ. ಇಲ್ಲಿ ಅಂತಹ ಮನೋಭಾವನೆಗಳಿದೆ. ಇಲ್ಲಿಯ ಶಿಕ್ಷಕರು ಅವರ ವೃತ್ತಿ ಜೀವನದ ಸಮಯವನ್ನ ಮೀರಿ ಮಕ್ಕಳಿಗೆ ಕೊಡುಗೆಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಆ ಪ್ರೇರಣೆ ಬರುವಂತದ್ದೇ ಈ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರುವಂತಹ ಡಾಕ್ಟರ್ ಎಂ ಬಿ ಪುರಾಣಿಕರಂತಹ ಆದರ್ಶ ವ್ಯಕ್ತಿಗಳ ಮೂಲಕ. ಹಾಗಾಗಿ ಅವರ ಜೀವನದ ಶೈಲಿ, ಅವರ ಕೊಡುಗೆ ಸಮಾಜಕ್ಕೆ. ನನಗೆ ಮೊನ್ನೆ ನನ್ನ ಬರ್ತ್ಡೇ ಇದ್ದಾಗ ನಾನು ಅದನ್ನ ಆಚರಣೆ ಮಾಡ್ಕೊಳ್ಳಲ್ಲ. ನನ್ನ ಬದುಕಿನಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಇದೆ, ಏನು ಅಂತಂದ್ರೆ ದ ರಿಯಲ್ ಬರ್ತ್ ಈಸ್ ಗೆಟಿಂಗ್ ಐಡೆಂಟಿಫೈಡ್ ಬೈ ಅನ್ನೋನ್ ಅಂತ ಹೇಳಿ. ಯಾವಾಗ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನನ್ನು ಗುರುತಿಸ್ತಾನೋ ಅದು ನನ್ನ ನಿಜವಾದ ಹುಟ್ಟು ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲಿವರೆಗೆ ನಾನು ಹುಟ್ಟಿದ್ದೀನಿ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ನಾನು ಸಮಾಜಕ್ಕೊಂದು ಕೊಡುಗೆ ಆಗ್ಬೇಕು, ನನ್ನ ಸೇವೆ 4 ಜನ ಅನ್ನೌನ್ಸ್ಗಳು, ನಾನು ಪರಿಚಯ ಇಲ್ಲದ ವ್ಯಕ್ತಿಗಳು ನನ್ನನ್ನು ಗುರುತಿಸುವಂತಾದ್ರೆ ನನ್ನ ಹುಟ್ಟಿಗೆ ಒಂದು ಸಾರ್ಥಕತೆ ಬರುವಂತದ್ದು ನನ್ನ ಮನೋಭಾವನೆ. ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕೆಲವು ಮಕ್ಕಳು, ನನ್ನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕಳಿಸ್ತಾರೆ. ಮೊನ್ನೆ ಒಂದು ಮೆಸೇಜ್ ಬಂದಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ನನ್ನ ಬರ್ಡೇ ದಿನ. ಐ ಆಮ್ ವೆರಿ ಪ್ರೌಡ್ ಟು ಶೇರ್ ವಿತ್ ಯು. ಆ ಹುಡುಗ ಹೇಳ್ತಾನೆ, ಸರ್ ನಾನು ನಿಮ್ಮ ವಿದ್ಯಾರ್ಥಿ, ಶಾರದಾ ವಿದ್ಯಾನಿಕೇತನದಲ್ಲಿ ಓದಿದ್ದೀನಿ, ನಮಸ್ತೆ, ಹ್ಯಾಪಿ ಬರ್ಡೇ ಅಂತ ಹೇಳಿ ಕಳಿಸ್ತಾನೆ. ಅವ್ನ ಫೋಟೋ ನೋಡಿದಾಗ ಹೌದು ನಾನೆಲ್ಲೋ ನೋಡಿದ್ದೀನಿ ನಾನು ಅಂತ ಹೇಳ್ತು, ಥ್ಯಾಂಕ್ಸ್ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಮೆಸೇಜ್ ಕಳಿಸ್ತಾನೆ ಅವನು, ಏನ್ ಗೊತ್ತಾ? ಸರ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆಸ್ ಯು ಹ್ಯಾವ್ ಮೋಟಿವೇಟೆಡ್ ಮೀ ಎ ಲಾಟ್ ಅಂಡ್ ಇನ್ಸ್ಪೈರ್ಡ್ ಮೀ ಡ್ಯೂರಿಂಗ್ ಮೈ ಫಸ್ಟ್ ಇಯರ್ಸ್ ಆಫ್ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ವೇರ್ ಐ ವಾಸ್ ಹೋಮ್ ಸಿಕ್. ಅವನಿಗೆ ಮನೆ ನೆನಪು ಬರ್ತಿತ್ತು, ತಾಯಿಯ ತಂದೆಯನ್ನ ಮಿಸ್ ಮಾಡ್ತಿದ್ದ, ಹಾಸ್ಟೆಲಿಗೆ ಸೇರಿದ್ದ, ಬಹಳ ದುಃಖದಲ್ಲಿದ್ದ. ಆ ಸಂದರ್ಭದಲ್ಲಿ ನನ್ನ ಬಳಿ ಕೌನ್ಸಿಲಿಂಗಿಗೆ ಬಂದಿದ್ದ. ನಾನು ಅವನಿಗೆ ಮೋಟಿವೇಶನ್ ಮಾಡಿದ್ದೆ, ಇನ್ಸ್ಪಿರೇಷನ್ ಮಾಡಿದ್ದೆ. ಅದನ್ನ ನೆನಪಿಸ್ಕೊಂಡು ಕೆಳಗಡೆ ಒಂದು ಲೈನ್ ಬರೀತಾನೆ, ಕರೆಂಟ್ಲಿ ಐ ಆಮ್ ಪರ್ಸೂಯಿಂಗ್ ಮೈ MBBS ಇನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಭುವನೇಶ್ವರ್ ಅಂತ ಹೇಳ್ತಾನೆ. ಒಬ್ಬ ವಿದ್ಯಾರ್ಥಿ ನೀಟಲ್ಲಿ ರ್ಯಾಂಕ್ ತಗೊಂಡು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಓದ್ತಾನೆ ಅಂತಂದ್ರೆ ಅದು ಸಾಧಾರಣದ ಮಾತಲ್ಲ. ಅಂತಹ ಮಟ್ಟಕ್ಕೆ ಅವನು ಬೆಳಿಲಿಕ್ಕೆ ಪ್ರೇರೇಪಣೆ ಕೊಟ್ಟಿದೆ ಅಂತಂದ್ರೆ ಅದು ನಾನ್ ಮಾತ್ರ ಅಲ್ಲ, ಇಡೀ ಶಾರದಾ ಶಿಕ್ಷಣ ಸಂಸ್ಥೆ, ಅಲ್ಲಿ ದುಡಿತಾ ಇರುವಂತಹ ಶಿಕ್ಷಕರು, ಅಲ್ಲಿರುವಂತಹ ವಾತಾವರಣ. ಇಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಮುಂದೆ ಇವತ್ತಿದೆ. ಆ ವಿದ್ಯಾರ್ಥಿ ಬಿಟ್ಟು ಹೋಗಿ 4-5 ವರ್ಷದ ನಂತರನೂ ಅವನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡಿರೋ ಒಬ್ಬ ಕೌನ್ಸಿಲರ್ನ ನೆನಪಿಟ್ಕೊಂಡು ಅವರನ್ನ ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಮೆಸೇಜ್ ಹಾಕ್ತಾನೆ ಅಂತಂದ್ರೆ ಆ ರೀತಿಯ ಬಾಂಧವ್ಯ ಶಿಕ್ಷಣ ಸಂಸ್ಥೆ ಮತ್ತೆ ಮಕ್ಕಳಲ್ಲಿ ನಿರ್ಮಾಣ ಆದಾಗ ಮಾತ್ರ ಆ ಮಕ್ಕಳು ಸಮಾಜಕ್ಕೆ ಕೊಡುಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಶಿಕ್ಷಣ ಸಂಸ್ಥೆ ನಮ್ಮ ಜೊತೆಗಿದೆ. ಅಂತಹ ಪಾಲಕರು ನೀವಾಗಿ ನಮ್ಮೊಟ್ಟಿಗೆ ಸೇರ್ಕೊಂಡಾಗ ಶಿಕ್ಷಣ ಸಂಸ್ಥೆ, ಶಿಕ್ಷಕರು, ಪಾಲಕರು ಎಲ್ಲರೂ ಒಟ್ಟೊಟ್ಟಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದಾಗ ನಮ್ಮ ಮಕ್ಕಳಿಗೆ ನಾಳೆ ಒಂದು ಪ್ರೇರಣೆಯಾಗಿ ನಾವೆಲ್ಲ ನಿಲ್ಲಿಕ್ಕೆ ಸಾಧ್ಯ ಇದೆ. ಅವರು ನಾಳೆ ಸಮಾಜಕ್ಕೆ ಒಂದು ಕೊಡುಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ನಿಮ್ಮ ಶಿಕ್ಷಕರ ನಡುವೆ ಇರುವಂತಹ ಬಾಂಧವ್ಯ, ನಿಮ್ಮ ಕಮ್ಯುನಿಕೇಶನ್ಸ್ಗಳು, ಯಾವ ರೀತಿಯಲ್ಲಿ ನೀವು ಮಾತಾಡ್ತೀರಿ, ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕೋಆಪರೇಷನ್ ಶಿಕ್ಷಕರೊಟ್ಟಿಗೆ ಹೇಗಿದೆ, ಬರುವ ಸಮಸ್ಯೆಗಳನ್ನ ಯಾವ ಒಳ್ಳೆಯ ದೃಷ್ಟಿಕೋನದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನೀವು ಅದನ್ನ ಪರಿಹಾರ ಮಾಡ್ತೀರಿ, ಮತ್ತೆ ನಿರಂತರವಾಗಿ ನಿಮ್ಮ ಶಾಲೆಯ ಒಡನಾಟ ಹೇಗಿದೆ. ಮತ್ತೆ ನಾನು ನಿಮ್ಮಲ್ಲಿ ನಿರೀಕ್ಷೆ ಮಾಡುವಂತದ್ದು, ಇವತ್ತಿನಿಂದ ಮುಂದೆ ಈ ಶಾಲೆಯಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಕ್ಕೆ ನೀವು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಜೊತೆಯಾಗಿ ಬಂದು ಸರಿಯಾದ ಸಮಯಕ್ಕೆ ಬಂದು ಅಟೆಂಡ್ ಮಾಡುವಂತದ್ದು. ಇವತ್ತು ನೀವು ಮನೆಗೆ ಹೋಗಿ ಹೇಳಿ, ಇವತ್ತು ಕೌನ್ಸಿಲರ್ ಅಲ್ಲಿ ಬಂದ ಗೆಸ್ಟ್ ಹೀಗೆ ಹೇಳ್ತಿದ್ರು, ನೀವು ಮುಂದಿನ ಸಾರಿ ನೀವು ನನ್ನ ಜೊತೆಗೆ ಬರ್ಬೇಕು ಅಂತ ಹೇಳಿ. ಹೆಂಡತಿ ಆದವರು ಗಂಡನನ್ನ ಕರೆದುಕೊಂಡು ಬನ್ನಿ, ಗಂಡ ಆದವರು ಹೆಂಡತಿಯನ್ನು ಕರೆದುಕೊಂಡು ಬನ್ನಿ. ಅದ್ರ ಜೊತೆಗೆ ನನ್ನ ನಿಮಗೆ ಕೊಡುವಂತಹ ಸಲಹೆ ಏನು ಅಂತಂದ್ರೆ, ಹೆಂಡತಿ ಆದವಳು ಗಂಡನ ಅಬ್ಸೆನ್ಸ್ ಅಲ್ಲಿ, ಗಂಡ ಇಲ್ಲದಿದ್ದಾಗ ಮಕ್ಕಳಿಗೆ ಗಂಡನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ, ಒಳ್ಳೆಯ ಆದರ್ಶಗಳನ್ನ ಹೇಳ್ಕೊಡಿ. ನಿನ್ನ ಅಪ್ಪ ಇಷ್ಟು ಶ್ರಮ ಹಾಕ್ತಾರೆ, ಅವರು ಇಷ್ಟು ಒಳ್ಳೆಯವರು, ಹೀಗಿದ್ದಾರೆ ಅಂತ ಹೇಳಿ ಅವರ ಒಳ್ಳೆ ಗುಣಗಳನ್ನ ಮಕ್ಕಳಿಗೆ ಕಟ್ಕೊಡಿ. ಹಾಗೆ ತಾಯಿ ಇಲ್ಲದೆ ಇರುವಾಗ ಮಕ್ಕಳಿಗೆ ತಂದೆ ಆದವರು ತಾಯಿಯ ಬಗ್ಗೆ ಒಳ್ಳೆಯ ಗುಣಧರ್ಮಗಳನ್ನ, ಒಳ್ಳೆಯ ವಿಚಾರಗಳನ್ನ ಕಟ್ಟಿಕೊಡಿ. ಅದೇ ಜೊತೆಗೆ ನಿಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ಮಕ್ಕಳ ಉಪಸ್ಥಿತಿಯಲ್ಲಿ ಒಳ್ಳೆಯ ಗೌರವವನ್ನ ಕೊಡೋದ್ರ ಮೂಲಕ, ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವರು ನಿಮ್ಮನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನುವ ದೃಷ್ಟಿಕೋನದಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಿ. ಹಾಗಾಗಿ ಇಂಥ ಬದಲಾವಣೆಗಳನ್ನ ನೀವು ತಂದುಕೊಂಡ್ರೆ ಮಕ್ಕಳು ನಿಮ್ಮನ್ನೇ ಪ್ರೇರೇಪಣೆಯಾಗಿ ತಗೊಳ್ತಾರೆ. ಸಮಾಜದಲ್ಲಿ ಅವರ ಬದುಕಿನಲ್ಲಿ ನಾಳೆ ಬರುವ ಸವಾಲುಗಳ ಸಂದರ್ಭದಲ್ಲಿ ಅವರಿಗೆ ಆದ ನಿರ್ಧಾರವನ್ನ ಮಾಡ್ಲಿಕ್ಕೆ ಅದು ಪ್ರೇರೇಪಣೆ ಆಗುತ್ತೆ. ಇವತ್ತು ಎಷ್ಟೋ ಮಕ್ಕಳು, ಸವಲತ್ತುಗಳಿಂದ ಬೆಳೆದಂತ ಮಕ್ಕಳು, ಶಿಕ್ಷಣವನ್ನ ಪಡೆದುಕೊಂಡಂತ ಮಕ್ಕಳು ತಮ್ಮ ಬದುಕಿನ ಸವಾಲುಗಳನ್ನ ಎದುರಿಸೋದಕ್ಕೆ ಫೇಲಿಯರ್ಸ್ಗಳಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಓಲ್ಡ್ ಏಜ್ ಹೌಸಸ್ಗಳು ಜಾಸ್ತಿ ಆಗ್ತಾ ಇದೆ, ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಹೀಗೆ ಬೆಳೆದು ಬಂದಂತಹ ವ್ಯಕ್ತಿಗಳು ಸಮಾಜದಲ್ಲಿ ಅವರ ಬದುಕಿನ ಸವಾಲುಗಳಲ್ಲಿ ಹೇಗೆ ನಿರ್ಧಾರಗಳನ್ನು ಮಾಡಬೇಕು, ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು, ಬೇರೆ ಲಭ್ಯ ಇರುವಂತಹ ಪರಿಹಾರಗಳನ್ನ ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರಲ್ಲಿ ಫೇಲಿಯರ್ಸ್ಗಳಾಗ್ತಾ ಇದ್ದಾರೆ. ಹಾಗಾಗಿ ಕೇವಲ ಶಿಕ್ಷಣದಿಂದ ಮಾತ್ರ ಮಕ್ಕಳನ್ನ ಸಮರ್ಥರನ್ನಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣದ ಜೊತೆಗೆ
ಬದುಕಿನ ಕೌಶಲ್ಯಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಅವರ ಮಾತು ಹೇಗಿರ್ಬೇಕು, ಅವರ ನಡೆನುಡಿಗಳು ಹೇಗಿರ್ಬೇಕು, ಅವರ ಸಂಸ್ಕಾರ ಹೇಗಿರ್ಬೇಕು, ಅವರು ಸಮಾಜವನ್ನ ನೋಡುವ ದೃಷ್ಟಿಕೋನ ಹೇಗಿರ್ಬೇಕು, ಅವ್ರು ಎಂತಹ ಬಟ್ಟೆಗಳನ್ನ ಧರಿಸ್ಬೇಕು, ಹಿರಿಯರನ್ನ ಹೇಗೆ ಅವರು ಗೌರವಿಸ್ಬೇಕು, ಅವರಿಂದ ಸಮಾಜಕ್ಕೆ ಕೊಡುಗೆ ಏನು ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನೀವು ದಿನದ ಬದುಕಿನಲ್ಲಿ ಮಕ್ಕಳಿಗೆ ಹಂತ ಹಂತವಾಗಿ ಇಂಥ ವಿಚಾರಗಳನ್ನ ಹಾಕುವ ಪ್ರಯತ್ನಗಳು ಮಾಡಿ. ನಿಮ್ಮ ಮನೆಯಲ್ಲಿ ಎಂತಹ ಆದರ್ಶ ಪುರುಷರ ಫೋಟೋಸ್ಗಳಿದೆ ಅದು ಬಹಳ ಮುಖ್ಯ ಆಗತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಆದರ್ಶ ಪುರುಷರ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳನ್ನ ಕೊಡುವಂತಹ ಪುಸ್ತಕಗಳ ಸಂಗ್ರಹಣ ಮಾಡುವಂತ ಪ್ರಯತ್ನಗಳು ನಿಮ್ಮಲ್ಲಿ ಆಗ್ಬೇಕಾಗಿದೆ. ಯಾವುದೇ ಸ್ಥಳಗಳಿಗೆ ಹೋದ್ರೆ ನನಗೊಂದು ಅಭ್ಯಾಸ ಇದೆ, ಏನು ಅಂತಂದ್ರೆ ವಾಪಸ್ ಬರುವಾಗ ಆಸ್ ಅ ಟೋಕನ್ ಆಫ್ ಮೆಮೊರಿ ಅಲ್ಲಿ ಪರ್ಚೇಸ್ ಒಂದು ಬುಕ್, ಒಂದು ಪುಸ್ತಕವನ್ನ ಮನೆಗೆ ತರುವಂತಹ ಒಂದು ಆಟಿಟ್ಯೂಡ್ ನನ್ನಲ್ಲಿದೆ. ನೀವು ಅಂತಹ ಆದರ್ಶಗಳನ್ನ ಬೆಳೆಸ್ಕೊಳ್ಳಿ. ಎಲ್ಲೇ ಹೋದ್ರು ಒಂದು ಪುಸ್ತಕ ಖರೀದಿ ಮಾಡಿ ಮನೆಗೆ ಬನ್ನಿ, ಅದನ್ನ ರೂಮಲ್ಲಿ ಶೋಕೇಸ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿ ಆ ಪುಸ್ತಕಗಳನ್ನ ನೋಡ್ತಾ ನೋಡ್ತಾ ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳಿಗೆ ಅದನ್ನ ಓದ್ಬೇಕು ಅನ್ನೋ ಪ್ರೇರೇಪಣೆ ಬರುತ್ತೆ. ಆ ಪ್ರೇರೇಪಣೆಯನ್ನ ನೀವು ಕೂಡ ಕೊಡಿ. ನಮ್ಮ ಭಾರತದಲ್ಲಿ ಭಗವದ್ಗೀತೆ ಏನಿದೆಯಲ್ಲ, ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ MSc ಸೈಕಾಲಜಿ ಮಾಡುವಾಗ ಅಲ್ಲಿ ಪ್ರಬಂಧ ಕಾರ್ಯಕ್ರಮ, ಕೆಲವು ಡಿಸ್ಕಷನ್ಸ್ಗಳು ನಡೆಯುವಾಗ ಈ ಸೈಕಾಲಜಿಗೆ ಕೊಡುಗೆ ಕೊಟ್ಟಂತಹ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅಂತ ಒಬ್ರು ಬರ್ತಾರೆ, ಅಬ್ರಹಾಂ ಮಾಸ್ಲೋಸ್ ಅಂತ ಬರ್ತಾರೆ. ಇವರೆಲ್ಲ ಒಂದಿಷ್ಟು ಮನಃಶಾಸ್ತ್ರದ ಬಗ್ಗೆ ಒಂದು ಕೊಡುಗೆಯನ್ನ ಕೊಟ್ಟು ಅವರನ್ನ ಜಗತ್ನಲ್ಲಿ ದೇ ಆರ್ ದಿ ಫಾದರ್ಸ್ ಆಫ್ ಸೈಕಾಲಜಿ ಅಂತ ಕರೀತಾರೆ. ಅವರನ್ನೇ ಫಾದರ್ಸ್ ಆಫ್ ಸೈಕಾಲಜಿ ಅಂತ ಕರೀತಾರೆ. ನಾನು ಎದ್ದು ನಿಂತು ಒಂದು ಮಾತು ಹೇಳಿದೆ ಅವರಿಗೆ, ನೀವು ನಮ್ಮ ಭಾರತಕ್ಕೆ ಬನ್ನಿ, ಈ ಫಾರಿನರ್ಸ್ಗಳನ್ನ ಭಾರತಕ್ಕೆ ಕರ್ಕೊಂಬನ್ನಿ, ಅವ್ರ ಮುಂದೆ ನಮ್ಮ ಹಿಂದೂ ಧರ್ಮದ ಗ್ರಂಥವಾದಂತಹ ಭಗವದ್ಗೀತೆಯನ್ನ ಇಡಿ, ಈ ಎಲ್ಲ ಫಾದರ್ಸ್ ಆಫ್ ಸೈಕಾಲಜಿಸ್ಟ್ಗಳು ಏನೇನೆಲ್ಲ ಹೇಳಿದಾರಲ್ಲ ಆ ಎಲ್ಲ ವಿಚಾರಧಾರೆಗಳು ನಮ್ಮ ಭಗವದ್ಗೀತೆಯಲ್ಲಿ ಇದೆ. ಆದ್ರೆ ನಮ್ಮ ಭಗವದ್ಗೀತೆ ಆಗ್ಲಿ ಭಾರತದಲ್ಲಿ ಇಂತಹ ಗ್ರಂಥಗಳನ್ನ ಯಾರು ಕೂಡ ಜಗತ್ತಿಗೆ ಪೇಟೆಂಟ್ಗಳು ಮಾಡಿಕೊಂಡು ತಮ್ಮ ಹೆಸರನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಯಾರು ಮಾಡಿಲ್ಲ ಅಷ್ಟೇ. ಅಂತಹ ಭಗವದ್ಗೀತೆನ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಓದೋದು ಯಾವಾಗ ಗೊತ್ತಾ? ರಿಟೈರ್ಮೆಂಟ್ ಆದ್ಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಫ್ರೀ ಟೈಮ್ ಅಲ್ಲಿ ಅಂತ ಹೇಳಿ. ಭಗವದ್ಗೀತೆ ಇರೋದು ಬದುಕನ್ನ ಹೇಗೆ ನಡೆಸಬೇಕು ಅನ್ನೋ ವಿಚಾರಗಳನ್ನ ಕಟ್ಕೊಡ್ಲಿಕ್ಕೆ ವಿನಃ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಓದೋದಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ವಯಸ್ಸಿನಲ್ಲೇ ಅಂತಹ ಗ್ರಂಥಗಳನ್ನ ಓದುವಂತ ಪ್ರೇರೇಪಣೆಯನ್ನ ನೀವು ಕೊಡಿ. ಹಾಗಾಗಿ ನೀವು ಮನೆಯಲ್ಲಿ ಪ್ರತಿದಿನ ಈ ಭಗವದ್ಗೀತೆಯನ್ನ ಓದುವಂತ ಪ್ರಯತ್ನಗಳನ್ನ ಮಾಡಿ. ಅಲ್ಲಿ ಇರುವ ವಿಚಾರಗಳು ನಿಮ್ಗೂ ಕೂಡ ಪ್ರೇರೇಪಣೆಯನ್ನು ಕೊಡ್ತವೆ. ಅದ್ರ ಜೊತೆಗೆ ಅದು ನಿಮ್ಮ ಮಕ್ಕಳಿಗೂ ಪ್ರೇರೇಪಣೆಯನ್ನು ಕೊಡ್ಲಿಕ್ಕಿದೆ. ಹಾಗಾಗಿ ಇಂತಹ ಪ್ರಯತ್ನಗಳು ನಿಮ್ಮ ಮನೇಲಿ ಆಗ್ಲಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಎಷ್ಟೋ ಮಕ್ಕಳಿಗೆ ಇವತ್ತು ಸರಿಯಾಗಿ ರಾತ್ರಿ ನಿದ್ರೆ ಬರಲ್ಲ, ರಾತ್ರಿ ಬೆಡ್ ಅಲ್ಲಿ ಬೆಡ್ ವೆಟ್ಟಿಂಗ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರ ಜೀವನ ಶೈಲಿ ಆಗಿದೆ, ಸರಿಯಾದ ಸಮಯಕ್ಕೆ ಪ್ರತಿದಿನ ಮಲಗಲ್ಲ. ಕೆಲವು ಮಕ್ಕಳು ನಿಮ್ಗೆ ಗೊತ್ತಿಲ್ಲದೆ ಮೊಬೈಲ್ ಇಟ್ಕೊಂಡು ಮಧ್ಯರಾತ್ರಿ ತನಕ ಎಚ್ಚರಿ ಇರ್ತಾರೆ. ಇದು ಅವರ ನಿದ್ರಾಹೀನತೆಗೆ ಕಾರಣ ಆಗಿದೆ. ಆ ನಿದ್ರಾಹೀನತೆಯ ಕಾರಣದಿಂದಾಗಿ ಮಕ್ಕಳಿಗೆ ತರಗತಿಯಲ್ಲಿ ಸರಿಯಾಗಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವರು ತಿನ್ನುವಂತ ಆಹಾರ ಪದ್ಧತಿ, ಅವರಿಗೆ ಹೆಚ್ಚು ನಾವು ನ್ಯೂಟ್ರಿಷಿಯಸ್ ಫುಡ್ಗಳು, ಡೇಟ್ಸ್, ಈ ಡ್ರೈ ಫ್ರೂಟ್ಸ್ ಗಳಾಗ್ಲಿ, ತರಕಾರಿಗಳಾಗ್ಲಿ, ನಿಮ್ ಮನೆಯಲ್ಲಿ ಲಭ್ಯ ಇರುವಂತ ತರಕಾರಿಗಳನ್ನ ಹೆಚ್ಚು ಮಕ್ಕಳಿಗೆ ಕೊಡುವಂತ ಆಸಕ್ತಿಯನ್ನ ಬೆಳೆಸ್ರಿ. ಅದ್ರ ಬಿಟ್ಟು ಇವತ್ತಿನ ಮಕ್ಕಳುಗಳು ಹೆಚ್ಚು ಜಂಕ್ ಫುಡ್ ಆಗ್ಲಿ, ಆಯಿಲ್ ನಿಮ್ ಮನೇಲೆ ನೀವು ಮಾಡ್ತೀರಿ, ಹೆಚ್ಚು ಡೀಪ್ ಆಯಿಲ್ ಅಲ್ಲಿ ಕರಿದಂತಹ ಆಹಾರ ಪದಾರ್ಥಗಳು ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಇದು ಕೇವಲ ಅವರ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದ್ರ ಕಾರಣಕ್ಕಾಗಿ ಮಕ್ಕಳಿಗೆ ಅವರ ಅಭ್ಯಾಸಗಳಲ್ಲಿ, ಸ್ಟಡೀಸ್ ಅಲ್ಲಿ ಜಾಸ್ತಿ ಹೆಚ್ಚು ಆಸಕ್ತಿಯನ್ನು ಕೊಡ್ಲಿಕ್ಕೆ, ಕಲಿಕೆಯಲ್ಲಿ ಹಿಂದುಳಿತಾ ಇದ್ದಾರೆ ಮಕ್ಕಳು. ಆಹಾರ ಪದ್ಧತಿಯ ಬದಲಾವಣೆಗಳನ್ನ ನೀವು ತಂದ್ಕೊಳ್ಳಿ. ಅದ್ರ ಜೊತೆ ಮಕ್ಕಳಿಗೂ ಆ ದೃಷ್ಟಿಕೋನದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳು ಹೊರಗಡೆ ಯಾರ ಜೊತೆ ಬೆರೀತಾರೆ, ಅವರ ವಯಸ್ಸಿನವರೊಟ್ಟಿಗೆ ಆಟ ಆಡ್ತಾರ ಅಥವಾ ಅವರಿಗಿಂತ ಹೆಚ್ಚು ವಯಸ್ಕರವರೊಟ್ಟಿಗೆ ಆಟ ಆಡ್ತಾರ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗಿದೆ. ಮಕ್ಕಳು ಯಾವಾಗಲೂ ಅವರದೇ ವಯಸ್ಸಿನ ಗೆಳೆಯರೊಟ್ಟಿಗೆ ಬೆರಿಬೇಕು, ಆಟ ಆಡ್ಬೇಕೆ ವಿನಃ ಅವರ ವಯಸ್ಸಿನ ಮೀರಿದ ವ್ಯಕ್ತಿಗಳ ಜೊತೆಗಾಗ್ಲಿ ಅಥವಾ ಅವರ ಆಟ ಆಡುವಂತ ಅಷ್ಟು ಸಮರ್ಪಕ ಅಲ್ಲ. ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಬೇಕು. ಯಾವಾಗಲೂ ಮಕ್ಕಳು ಅವರ ವಯಸ್ಕರೊಟ್ಟಿಗೆ ಮಾತನಾಡ್ತಾರೆ ಅನ್ನೋದನ್ನ ನೀವು ಖಚಿತಪಡಿಸಿಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಮಕ್ಕಳು ನೀವು ಕೊಟ್ಟ ಸಮಯವನ್ನ ಮೀರಿ ಎಲ್ಲಿಗೆ ಹೋಗ್ತಾರೆ, ಯಾಕೆ ಲೇಟ್ ಆಗಿ ಬರ್ತಾರೆ, ಹೊರಗಡೆ ಯಾರ ಜೊತೆ ಬೆರೀತಾರೆ, ಏನೇನು ಮಾಡ್ತಾರೆ ಅನ್ನೋದ್ರ ಕಡೆ ಕೂಡ ನೀವು ಗಮನವನ್ನ ಹರಿಸಬೇಕಾಗಿದೆ. ಶಿಕ್ಷಕರೊಟ್ಟಿಗೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿದ್ದಾಗ ಎಷ್ಟೋ ಇಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತವೆ. ಅದರ ಜೊತೆಗೆ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡ್ತೀರಿ, ನೀವು ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ, ಎಷ್ಟೊತ್ತು ಮೊಬೈಲ್ ಅಲ್ಲಿ ಸಮಯವನ್ನು ವ್ಯಯಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಿಕೊಡ್ಬೇಕು. ಇವತ್ತು ಎಷ್ಟೋ ಮಕ್ಕಳು 7-8ನೇ ತರಗತಿಯಲ್ಲೇ ಈ ಟೀನೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೆಕ್ಷುವಲಿ ದೇ ಆರ್ ಮೋಟಿವೇಟೆಡ್ ಆಗಿದ್ದಾರೆ. ಬೇರೆ ತಮ್ಮದೇ ತರಗತಿಯ ವಿದ್ಯಾರ್ಥಿನಿಯರನ್ನ ಬೇರೆದೇ ದೃಷ್ಟಿಕೋನದಲ್ಲಿ ನೋಡುವಂತ ಮನಸ್ಥಿತಿಗಳು ಗಂಡು ಮಕ್ಕಳಿಗೆ ಬೆಳೆದ್ರೆ ಸುಲಭವಾಗಿ ಸಹಜವಾಗಿ ಯಾರದೇ ಒಂದು ಆಕರ್ಷಣೆಗೆ ಒಳಗಾಗುವಂತಹ ಮನಸ್ಥಿತಿಯನ್ನು ಹೆಣ್ಮಕ್ಳು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಈ ದೃಷ್ಟಿಕೋನದಲ್ಲೂ ಕೂಡ ನಿಮ್ಮ ಗಮನ ಇರಬೇಕು. ಮಕ್ಕಳಿಗೆ ಮೊಬೈಲ್ ಫೋನ್ ಅನ್ನ ಆದಷ್ಟು ಕೊಡೋದನ್ನ ಅವಾಯ್ಡ್ ಮಾಡಿ, ಕೊಟ್ಟರು ಕೂಡ ಅದನ್ನ ಸರಿಯಾಗಿ ಸಮಯಕ್ಕೆ ನೀವು ಮಾನಿಟರ್ ಮಾಡಬೇಕಾಗಿದೆ.
ಅದ್ರ ಜೊತೆಗೆ ಮಕ್ಕಳು ನಮ್ಗೆ ಗೊತ್ತಿಲ್ಲದೆ ಯಾವುದೋ ಮಾದಕ ದ್ರವ್ಯಕ್ಕೆ ಅಥವಾ ಈ ತರ ಗುಟ್ಕಾಗಳಿಗೆ ಇನ್ಯಾವುದಕ್ಕೂ ಆಕರ್ಷಣೆ ಆಗಿರುವಂತಹ ಸಾಧ್ಯತೆಗಳಿರ್ತವೆ. ಅದನ್ನು ಕೂಡ ನಿರಂತರವಾಗಿ ನೀವು ಪರಿಶೀಲಿಸಬೇಕು ಮತ್ತು ಅದನ್ನ ಗಮನದಲ್ಲಿ ನೀವು ಇಟ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳು, ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ನನ್ನ ಹತ್ರ ಬಂದು ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಎಷ್ಟೋ ಹೆಣ್ಮಕ್ಳಿಗೆ ನಾನು ತುಂಬಾ ದಪ್ಪ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಮನೋಭಾವನೆ ಬೆಳೆದಿದೆ. ಆ ಮಕ್ಕಳು ಬೇರೆ ಮಕ್ಕಳಿಂದ ಟೀಸಿಂಗಿಗೆ ಒಳಗಾಗ್ತಾರೆ. ಅದನ್ನ ನಾವು ಬಾಡಿ ಶೇಮಿಂಗ್ ಅಂತ ಹೇಳಿ ಕರಿತೀವಿ. ಇಂಥ ಹೆಣ್ಮಕ್ಳು ಮಾನಸಿಕವಾಗಿ ಕೊರಗ್ತಾ ಇದ್ದಾರೆ, ಕುಗ್ಗಿ ಹೋಗಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಇಂಥ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗದಂತಹ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ದೀವಿ. ಅಂತಹ ಸಮಯದಲ್ಲಿ ಮಕ್ಕಳಿಗೆ ಪ್ರೇರೇಪಣೆಯಾಗಿ ನಿಲ್ಬೇಕಾಗಿದ್ದು ತಾಯಂದಿರು. ಅವರು ಹೇಗೆ ಇದ್ರು ಅವರು ಆಂತರಿಕವಾಗಿ ಬ್ಯೂಟಿಫುಲ್ ಆಗಿರ್ಬೇಕು ಅನ್ನೋ ಮನೋಭಾವನೆಯನ್ನ ಕಟ್ಟಿಕೊಡ್ಬೇಕಾದಂತ ತಾಯಂದಿರು. ವಿಶೇಷವಾಗಿ ಟೀನೇಜಿಗೆ ಬಂದ ಹೆಣ್ಮಕ್ಳಿಗೆ ತಾಯಿ ಅವಶ್ಯಕತೆ ಬಹಳಷ್ಟಿದೆ. ಹಾಗಾಗಿ ನೀವು ಪ್ರತಿದಿನ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಡ್ಬೇಕಾಗಿದೆ. ಆ ಹೆಣ್ಮಕ್ಳಿಗೆ ತಂದೆಯ ಅವಶ್ಯಕತೆ ಇದೆ. ನನ್ನ ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಧೈರ್ಯವನ್ನ ಕೊಡ್ಬೇಕಾದದ್ದು ತಂದೆ ಆದವರ ಕರ್ತವ್ಯ. ನಿಮ್ಮ ವೃತ್ತಿ ಬದುಕಿನ ಅಡೆತಡೆಗಳ ಜೊತೆಗೆ ಕೂಡ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಡೋ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇಂತಹ ಮಕ್ಕಳು ಒಂದು ತಿನ್ನುವ ಆಹಾರವನ್ನು ಅವಾಯ್ಡ್ ಮಾಡೋದು ಅಥವಾ ಹೆಚ್ಚು ತಿನ್ನುವಂಥದ್ದು, ಇವೆರಡು ಕೂಡ ಆರೋಗ್ಯಕ್ಕೆ ಹಾನಿಕರ. ಮಕ್ಕಳು ಏದರ್ ದೇ ವಿಲ್ ಅಂಡರ್ಗೋ ದಿ ಒಬೆಸಿಟಿ, ಹೆಚ್ಚು ತೂಕ ಬೆಳೆಸ್ಕೊಂತಾರೆ, ಇಲ್ಲ ಅಂತಂದ್ರೆ ಅತಿ ಕಡಿಮೆ ತೂಕವನ್ನ ಹೊಂದುತ್ತಾರೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ನಿಮ್ಮ ಮನೇಲಿ ಗೊತ್ತಿರ್ಬೋದು. ನೀವು ಪಾಪ ಮಕ್ಕಳು ತಿನ್ಲಿ ಅಂತ ಹೇಳಿ ಕಷ್ಟಪಟ್ಟು ಒಳ್ಳೊಳ್ಳೆ ಅಡಿಗೆ ಮಾಡಿ ಬಡಿಸಿದ್ರೆ ಅದರಲ್ಲಿರೋ ಟೊಮ್ಯಾಟೋನ ಒಂದು ಮೂಲೆಯಲ್ಲಿ ಹಾಕಿದ್ರೆ ಈರುಳ್ಳಿ ಇನ್ನೊಂದು ಮೂಲೆಗೆ ಹಾಕಿ ಆ ತರಕಾರಿಗಳನ್ನ ಮತ್ತೊಂದು ಮೂಲೆಗೆ ಹಾಕಿ ಖಾಲಿ ಅನ್ನ ತಿಂತಾರೆ. ಕರೆಕ್ಟಾ? ಅದನ್ನು ಕೂಡ ತಿನ್ನದೆ ಹೆಣ್ಣು ಮಕ್ಕಳು ಎಷ್ಟೋ ಜನ ಸಂಜೆ ಊಟನೇ ಮಾಡಲ್ಲ ಇವತ್ತು. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಬೆಳೀತಾ ಬಂದಾಗ ವಿಶೇಷವಾಗಿ ಹೆಣ್ಮಕ್ಳು ಗಮನದಲ್ಲಿ ಇರ್ಬೇಕಾಗಿದ್ದು, ಭಾರತದಲ್ಲಿ ಇವತ್ತು PCOD ಅನ್ನುವಂತಹ ಸಮಸ್ಯೆಗಳ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಈ ದೃಷ್ಟಿಕೋನದಲ್ಲಿ ನೀವು ವಿಚಾರವನ್ನ ಮಾಡಬೇಕಾಗಿದೆ. ಅದರ ಜೊತೆಗೆ ನಿಮ್ಮ ಮಕ್ಕಳು ಇವತ್ತು ಹೆಚ್ಚಾಗಿ ಮೊಬೈಲ್ ಫೋನ್ಸ್ ಗಳಲ್ಲಿ ಕ್ರೈಮ್ ವಿಡಿಯೋಸ್ ಗಳನ್ನ ಅಥವಾ ಹಾರರ್ ಸಿನಿಮಾಗಳನ್ನ ನೋಡೋದ್ರ ಮೂಲಕ ಮಾನಸಿಕವಾಗಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಅವರಲ್ಲೂ ಕೂಡ ಅಂತಹ ಮನಸ್ಥಿತಿ ಬರುತ್ತೆ. ಅವರು ಬೇರೆ ಮಕ್ಕಳೊಟ್ಟಿಗೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು, ಶಿಕ್ಷಕರ ಜೊತೆ ಆರ್ಗ್ಯುಮೆಂಟ್ ಮಾಡುವಂತದ್ದು, ಇಂತಹ ವಿಚಾರ ನೀವು ಕೂಡ ನೋಡಿರ್ತೀರಿ. 7-8ನೇ ಕ್ಲಾಸಿಗೆ ಬಂದ ಮಕ್ಕಳು ಮನೆಯಲ್ಲಿ ನಿಮ್ ಜೊತೆ ಕೂಡ ಜಗಳ ಆಡ್ತಾರೆ. ನಿಮ್ ಮಾತು ಕೇಳಲ್ಲ, ನೀವು ಹೇಳುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಲ್ಲ. ಹಾಗಾಗಿ ಈ ವಿಷಯಗಳು ಕೂಡ ಗಮನ ಇರಬೇಕು. ಅಂತಹ ಸಮಸ್ಯೆಗಳು ನಿಮ್ಗೆ ಕಂಡು ಬಂದಾಗ ತಕ್ಷಣ ಶಿಕ್ಷಕರ ಮಾರ್ಗದರ್ಶನ ಪಡೀರಿ, ಅಥವಾ ಅವರಿಗೆ ಮಾಹಿತಿ ಕೊಟ್ರೆ ನಾನು ಕೂಡ ಬಂದು ನಿಮ್ಮ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀನಿ. ಈ ದೃಷ್ಟಿಕೋನದಲ್ಲೂ ಕೂಡ ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ಹೆಚ್ಚು ಕಲಿಕಾ ನ್ಯೂನ್ಯತೆಗಳು ಕೂಡ ಇವತ್ತು ಬರ್ತಾ ಇದ್ದಾವೆ. ಅವರಿಗೆ ಓದೋದ್ರಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ, ಅಥವಾ ಓದಿದ್ರೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗಿದ್ದನ್ನ ಬರೆಯಕ್ ಆಗ್ತಾ ಇಲ್ಲ. ಆ ನ್ಯೂನ್ಯತೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಶಿಕ್ಷಕರ ಹತ್ರರಿಗೆ ನೀವು ಡಿಸ್ಕಷನ್ ಮಾಡಬೇಕು. ಏನ್ ಸಮಸ್ಯೆ ಇದೆ ಮಗುಗೆ, ಎಲ್ಲಿ ಮಗು ಎಡುತ್ತಾ ಇದೆ, ಮಗು ಓದುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ, ಆದ್ರೆ ಬರೆಯೋದ್ರಲ್ಲಿ ಸಮಸ್ಯೆ ಇದೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಬರ್ತಾರೆ, ಸರ್ ನನಗೆ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ, ಚೆನ್ನಾಗಿ ಓದಿದ್ದೀನಿ, ಟೀಚರ್ ಕ್ವಶನ್ ಕೇಳಿದಾಗ ನಾನು ಪ್ರಶ್ನೆ ಉತ್ತರ ಕೊಡ್ತೀನಿ, ಆದ್ರೆ ಪರೀಕ್ಷೆ ಬರೆಯುವಾಗ ನನಗೆ ಸಮಸ್ಯೆ ಇದೆ ಅಂತ ಮಕ್ಕಳು ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಪರೀಕ್ಷೆ ಬರೆಯುವಾಗ ನನಗೆ ಸಮಸ್ಯೆ ಅಂತೀಯಲ್ಲ, ಆ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನಿರುತ್ತೆ ಕೇಳಿದ್ರೆ ಸರ್ ಭಯ ಇರುತ್ತೆ ಅಂತ ಹೇಳ್ತಾರೆ. ಭಯ ಯಾಕೆ ಗೊತ್ತಾ? ಪರೀಕ್ಷೆಯ ಭಯ ಅಲ್ಲ. ಪರೀಕ್ಷೆಯಲ್ಲಿ ನಾನು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಮ್ಮ ಮನೆಯಲ್ಲಿ ಬೈತಾರೆ ಅನ್ನೋ ಭಯ, ಟೀಚರ್ಸ್ ಬೈತಾರೆ ಅನ್ನುವ ಭಯ. ಆ ಭಯಕ್ಕೋಸ್ಕರ ಮಕ್ಕಳು ಗೊಂದಲಕ್ಕೆ ಈಡಾಗ್ತಾರೆ. ಎಷ್ಟೇ ಚೆನ್ನಾಗಿ ಓದಿದ್ರು ಕೂಡ ಪರೀಕ್ಷೆಯ ಸಂದರ್ಭದಲ್ಲಿ ಅವರಿಗೆ ಆನ್ಸರ್ಸ್ಗಳು ನೆನಪಿಗೆ ಬರ್ತಾ ಇಲ್ಲ. ಹಾಗಾಗಿ ಒತ್ತಡದ ವಾತಾವರಣ ಇದ್ದಾಗ ಮಕ್ಕಳು ಡಿಸ್ಕರೇಜ್ ಆಗ್ತಾರೆ, ಅವರು ಕಾನ್ಫಿಡೆನ್ಸ್ ನ ಕಳೆದುಕೊಂತಾರೆ. ಅದು ಕೂಡ ಅವರ ಶಿಕ್ಷಣದ ಮೇಲೆ, ಓದಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಮಕ್ಕಳಿಗೆ ಮೋಟಿವೇಶನ್ ಆಗಿ ನಿಲ್ಬೇಕು ವಿನಃ ಡಿಸ್ಕರೇಜ್ಮೆಂಟ್ ಆಗಬಾರ್ದು. ಮತ್ತೆ ಮಕ್ಕಳ ಸಾಮರ್ಥ್ಯವನ್ನ ಮೀರಿದ ನಿರೀಕ್ಷೆಗಳು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ. ಮಗುವಿಗೆ ಎಷ್ಟು ಅಂಕ ತೆಗೆಯುವ ಸಾಮರ್ಥ್ಯ ಇದೆಯೋ ಅಷ್ಟಕ್ಕೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು ವಿನಃ ಇನ್ನೊಂದು ಮಗು ಚೆನ್ನಾಗಿ ತೆಗಿತಿದೆ ಅಂತ ಹೇಳಿ ನೀನು ಅಷ್ಟೇ ತೆಗಿಬೇಕು ಅನ್ನುವಂತಹ ಒತ್ತಡವನ್ನ ಹೇರೋದು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಆ ಮಗು ಏನು ಕೃಷಿ ಕೆಲಸ ಮಾಡ್ಲಿ, ಅಥವಾ ವಿಜ್ಞಾನಿ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅಥವಾ ಸಾಮಾನ್ಯ ಎಂಪ್ಲಾಯಿ ಆಗ್ಲಿ, ಆದ್ರೆ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದಾಗ ಮಗು ಬೆಳಿಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಇವತ್ತು ಭಾರತದಲ್ಲಿ ಬೇಕಾದಷ್ಟು ವಾತಾವರಣ ಸೃಷ್ಟಿಯಾಗಿದೆ. ಯಾವ ಮಕ್ಕಳು ಕೂಡ ಬೆಳಿಲಿಕ್ಕೆ ಬೇಕಾದ ಅವಕಾಶಗಳು ಲಭ್ಯ ಇದೆ. ಹಾಗಾಗಿ ನೀವು ಯಾವುದೇ ಭಯ ಪಡದೆ ನಿಮ್ಮ ಮಗುವಿನ ನಿಜವಾದ ಸಾಮರ್ಥ್ಯ ಏನಿದೆಯೋ ಅದನ್ನ ಗುರುತಿಸಿ ಪ್ರೋತ್ಸಾಹವನ್ನ ಕೊಡ್ಬೇಕು ವಿನಃ ಇನ್ನೊಂದು ಮಗುವಿನೊಟ್ಟಿಗೆ ತುಲನೆ ಮಾಡಿ ಅಥವಾ ಆ ಮಗುವಿನ ಸಾಮರ್ಥ್ಯವನ್ನ ಮೀರಿದ ನಿರೀಕ್ಷೆಗಳನ್ನು ಇಟ್ಕೊಂಡು ಮಗುವನ್ನ ಒತ್ತಡಕ್ಕೆ ಹಾಕುವಂತ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ರೆ ಅದನ್ನ ದಯವಿಟ್ಟು ಇವತ್ತೇ ನಿಲ್ಲಿಸ್ಬೇಕು. ಆ ದೃಷ್ಟಿಕೋನದಲ್ಲಿ ನಿಮ್ಮ ಮಕ್ಕಳ ಜೊತೆ ನೀವು ಪಾಲಕರು ಜೊತೆ ಆದಾಗ ಮಕ್ಕಳು ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೆದು, ಅದ್ರ ಜೊತೆ ಒಳ್ಳೆ ಸಂಸ್ಕಾರವನ್ನು ಅಳವಡಿಸಿಕೊಂಡು ನಾಳೆ ನಿಮ್ಗೆ ಒಳ್ಳೆ ಮಕ್ಕಳಾಗಿ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.